Hello friends, hi, welcome back to my channel Beloved Kannada Vlogs from Dubai. ಎಲ್ಲರೂ ಸೇಫ್ ಆಗಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸೇಫ್ ಆಗಿ ಖುಷಿಯಿಂದ ಆಚರಿಸಿ. ಸೊ ಫ್ರೆಂಡ್ಸ್, ನಾವು ಈ ದೀಪಾವಳಿ ಲಾಗ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಅನ್ಕೋಬಹುದು ಏನು ಡಿಫ್ರೆಂಟ್ ಇದೆ ಅಂತ ನೀವು ಗೆಸ್ ಮಾಡ್ಕೊಂಡಿರ್ಬೋದು. ಆಲ್ರೆಡಿ ನಿಮ್ ತಮ್ನೈಲ್ ನೋಡಿ ಕೂಡ ಗೊತ್ತಾಗಿರ್ಬೋದು. ನಾವಿಲ್ಲಿ ಕನ್ನಡ ಯೂಟ್ಯೂಬರ್ಸ್ ಬ್ಲಾಗರ್ಸ್ ಎಲ್ಲ ಕೊಲಾಬ್ರೇಟ್ ಮಾಡಿಬಿಟ್ಟು ಈ ಲಾಗ್ನ ಮಾಡ್ತಾ ಇದೀವಿ. ನಿಮಗೆ ಇಲ್ಲಿ ಹೊಸ ಯೂಟ್ಯೂಬರ್ಸ್ ಕೂಡ ಅವ್ರು ನೋಡಿಲ್ಲ ಅಂದ್ರೆ ನಿಮಗೆ ಪರಿಚಯ ಕೂಡ ಆಗ್ತಾರೆ ಅವರು. ನಾವಿಲ್ಲಿ ತುಂಬಾ ಗೇಮ್ಸ್ ಎಲ್ಲ ಕೂಡ ಆಡಿದೀವಿ. ನೀವು ಅದನ್ನೆಲ್ಲ ನೋಡ್ಬೋದು, ನಾವು ಯಾವ್ಯಾವ ತರ ಗೇಮ್ಸ್ ಆಡಿದೀವಿ ಅಂತ. ಸೊ ಮಿಸ್ ಮಾಡ್ದಲೆ ಈ ಲಾಗ್ನ ಕೊನೆವರೆಗೂ ನೋಡಿ. ಯೂಟ್ಯೂಬ್ ಅಂತೂ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅಂತ ಅನ್ಕೋತೀನಿ. ನನಗೆ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಈ ವ್ಲಾಗ್ ಅಲ್ಲಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಫ್ರೆಂಡ್ಸ್, ಮಿಸ್ ಮಾಡ್ದಲೆ ಕೊನೆ ತನಕ ನೋಡ್ಕೊಂಬನ್ನಿ. ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆ ಹೋಗೋದು, ದ್ವೇಷದಿಂದ ಪ್ರೀತಿಯ ಕಡೆ ಹೋಗೋದು, ಅಧರ್ಮದಿಂದ ಧರ್ಮದ ಕಡೆ ಹೋಗೋದು. ಇದರ ಸಂಕೇತ ಅಂತಾನೆ ಹೇಳ್ಬಹುದು. 2020 ನಮ್ಮೆಲ್ಲರ ಜೀವನದಲ್ಲಿ ನಾವು ಮರೆಯಕ್ಕೆ ಆಗದಿರುವಂತ ವರ್ಷ. ಆದ್ರೆ ಈ 2020 ದೀಪಾವಳಿನ ನಾವು ತುಂಬಾ ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಯಾರೆಲ್ಲ ಅನ್ಕೊಂಡಿದೀರಾ? ಕರ್ನಾಟಕದಿಂದ, ದುಬೈಯಿಂದ, ಹಾಗೆ US ನಲ್ಲಿರುವಂತ ಎಲ್ಲಾ ಝೋನ್ಸ್ ನ ಕವರ್ ಮಾಡಿದೀವಿ. ಎಲ್ಲಾ ಝೋನ್ಸ್ ಅಲ್ಲಿ ಇರುವಂತ ಯೂಟ್ಯೂಬರ್ ಸೇರಿ ನಿಮಗಾಗಿ ಒಂದು ಸ್ಪೆಷಲ್ ಕಾರ್ಯಕ್ರಮನ ತಗೊಂಡ್ಬಂದಿದೀವಿ. ಈ ಸ್ಪೆಷಲ್ ಕಾರ್ಯಕ್ರಮ ಒಂದು ಗೇಮ್ ಆಡ್ಬೇಕು ಅನ್ಕೊಂಡಿದೀವಿ. ಈ ಗೇಮ್ ಹೆಸರು ಏನಂದ್ರೆ ನೆವರ್ ಹ್ಯಾವ್ ಐ ಎವರ್ ಅಂತ. ಏನಂತಾರೆ ಇದನ್ನ ಕನ್ನಡದಲ್ಲಿ ಅಂತ ನಾವು ಹುಡುಕಿದ್ರೆ, ಗೂಗಲ್ ತಾಯಿನ್ ಕೇಳಿದ್ರೆ ಅಲ್ಲಿ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಇದನ್ನ ನಾನು ಎಂದಿಗೂ ಹೊಂದಿಲ್ಲ ಅಂತಾರಂತೆ. ಐ ಥಿಂಕ್ ಶಾಲಿನಿ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ನಮ್ ಜೊತೆ ಯಾರೆಲ್ಲ ಇದ್ದಾರೆ, ಯೂಟ್ಯೂಬ್ ಬೆಡಗಿಯರು ಯಾರೆಲ್ಲ ಇದ್ದಾರೆ ಅಂತ ಈಗ ನಾನು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ. ಮೊದಲನೇದಾಗಿ ಶಾಲಿನಿ ಫ್ರಮ್ ದೇಸಿ ವಿದೇಸಿ ಕನ್ನಡ ವ್ಲಾಗ್ಸ್. ಹಾಯ್ ಶಾಲಿನಿ. ಹಾಯ್. ನಮ್ಮ ಮುಂದಿನ ಬೆಡಗಿ ಸೌಮ್ಯ ಫ್ರಮ್ ವಿಂಚಿಂಗ್ ಕನ್ನಡ ವ್ಲಾಗ್ಸ್. ಸೌಮ್ಯ ಫ್ರಮ್ ಅರ್ಕಾನ್ಸಸ್. ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಗೇಮ್ ಪ್ರಕಾರ, ಆದ್ರೆ ಇವರೆಲ್ಲರೂ ಆರ್ಗನೈಸ್ ಮಾಡಿರುವಂತ ಕಾರ್ಯಕ್ರಮ ಇತ್ತು. ನಮ್ಮ ಮುಂದಿನ ಕೋಮಲ್ ಡಿಸೋಜಾ ಫ್ರಮ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಕೋಮಲ. ಅಂಡ್ ವೀಕ್ಷಿತಾ ಅವರಿದ್ದಾರೆ, ವೀಕ್ಷಿತಾ ಕನ್ನಡ ವ್ಲಾಗ್ಸ್ ಇಂದ. ಹಾಯ್ ವೀಕ್ಷಿತಾ. ಹ್ಯಾಪಿ ದೀಪಾವಳಿ. Thank you. Kavya Nagraj Kannada Vlogs in the Kavya. Hi Kavya. Hi. Hello. Kavya is from Washington DC. Adre ಈಗ ಪ್ರಸ್ತುತ ಅವರು ಬೆಂಗಳೂರಲ್ಲಿ ಇದ್ದಾರೆ. Enjoy. Hello. Okay, next. ಜೀವಿತಾ ಬಂದ್ಬಿಟ್ಟು Beloved Kannada Vlogs Dubai ಇಂದ. Hi ಜೀವಿತಾ. Thanks for joining. Varsha. Hi Varsha Punit Kannada Vlogs in the Varsha. Hi Varsha. Hello. Ramya Kannada Vlogs in the Ramya. Hi Ramya. Hi. ಎಲ್ರು ಎಷ್ಟ್ ಚೆನ್ನಾಗಿ ಕಾಣ್ತಿದ್ದೀರಾ. ಹಬ್ಬ ಎಲ್ಲ ನಿಮ್ಮೇಲೆ ಇದೆ ಅಂತ ಹೇಳ್ಬಹುದು. ನೀವು ನೋಡ್ತಿದ್ರೇನೆ ನಮ್ಗೆ ಆ ಒಂದು ಹಬ್ಬದ ಒಂದು ವಾತಾವರಣ ಕಾಣಿಸ್ತಾ ಇದೆ. ನಾವೆಲ್ಲರೂ ಸೇರಿದೀವಿ. You look gorgeous. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. You look lovely. ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ನೀವೆಲ್ಲ ಒಬ್ರಲ್ಲಿ ಒಂದೊಂದು ವಿಶೇಷತೆ ಇದೆ. ನಿಮ್ಮ ವ್ಲಾಗ್ಸ್ ನ ನೋಡ್ತಿರುವಂತ ನಮ್ಮೆಲ್ಲ ಯೂಟ್ಯೂಬರ್ ವ್ಯೂವರ್ಸ್ ಏನಿದಾರೋ ಒಬ್ಬೊಬ್ಬರ ಚಾನೆಲ್ ನಲ್ಲಿ ಒಂದೊಂದು ವಿಶೇಷತೆಯನ್ನು ನೋಡ್ತಿದ್ದಾರೆ. ಆದ್ರೆ ನಾವೆಲ್ಲರೂ ಸೇರಿ ಈ ಒಂದು ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿ ಆಗಿರೋದು ಅವ್ರಿಗೆ ಒಂಥರ ಡಬಲ್ ಧಮಾಕ ಅಂತ ಹೇಳ್ಬಹುದು. ಹಾಗೆ ಈ ಒಂದು ಗೇಮ್ ಇದೆಯಲ್ಲ, ಈ ಗೇಮ್ ಆಡೋಣ ಅಂತ ಹೇಳಿದಾಗ ಶಾಲಿನಿ ನನ್ ಸ್ವಲ್ಪ ಟೆನ್ಷನ್ ಅದೇ ಏನ್ ಮಾಡ್ಬೇಕು ನಾನು ಅಂತ. ಸೊ ಈಗ ಮೊದಲನೇದಾಗಿ ಶಾಲಿನಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವ್ ಏನ್ ಮಾಡ್ತಿದ್ವಿ ಈ ಗೇಮ್. ಓಕೆ ಶಾಲಿನಿ, ಓವರ್ ಟು ಯು. ಸೊ ಇವತ್ ನಾವ್ ಆಡ್ತಾ ಇರೋ ಗೇಮ್ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ಇವಾಗ ನಾನು ಒಂದು ಚಿಕ್ಕ ಕ್ವೆಶನ್ ಕೇಳ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಥವಾ ನೀವ್ ಯಾವಾಗ್ಲಾದ್ರು ಲೈಫ್ ಟೈಮ್ ಅಲ್ಲಿ ಬಿದ್ದು ಬೋನ್ ಮುಡ್ಕೊಂಡಿದೀರಾ, ಫ್ರಾಕ್ಚರ್ ಆಗೋಷ್ಟು ಅಂತ. ಸೊ ನಿಮ್ಗೆ ಅದ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ ಆಗಿದ್ರೆ, ನೀವು ನಿಮ್ ಹತ್ರ ಇರೋ ಶಾರ್ಟ್ಸ್ ನ ತಗೊಬೇಕು. ಸೊ ಇವಾಗ ನಾನು
ಬ್ಲಾಕ್ ಕಾಫಿ ಶಾರ್ಟ್ಸ್ ಇಟ್ಕೊಂಡಿದೀನಿ. ಹಾಗೆ ಕೆಲವ್ರು ಎಲ್ಲಾರು ಬೇರೆ ಬೇರೆ ಶಾರ್ಟ್ಸ್ ಇಟ್ಕೊಂಡಿದೀರಾ, ಲೆಮನ್ ಇಟ್ಕೊಂಡಿದೀರಾ, ವೆನೆಗರ್ ಇಟ್ಕೊಂಡಿದೀರಾ. ಸೊ ನೀವ್ ಅದನ್ನ ಅದೊಂದು ಪರ್ಟಿಕ್ಯುಲರ್ ಥಿಂಗ್ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವು ಆ ಶಾರ್ಟ್ ನ ತಗೊಳ್ಬೇಕು. ಇಲ್ಲ ಅಂತ ಅಂದ್ರೆ ನೀವು ತಗೊಳಂಗಿಲ್ಲ. ಆಮೇಲೆ ಯು ಶುಡ್ ಟೆಲ್, ಅಂದ್ರೆ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಆ ಬ್ಯಾಕಪ್ ಸ್ಟೋರಿ ಇರುತ್ತಲ್ಲ, ಆ ಬ್ಯಾಕಪ್ ಸ್ಟೋರಿನ ನೀವು ನಮ್ ಜೊತೆ ಎಲ್ಲ ಶೇರ್ ಮಾಡ್ಬೋದು. ಸೊ ಎಲ್ಲಾರ್ಗುನು ಫನ್ ಆಗಿರುತ್ತೆ ಅಂಡ್ ವಿ ವಿಲ್ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಫನ್. ಓ ಅಮೇಝಿಂಗ್. ಹಾಗಾದ್ರೆ ಎಲ್ರು ಏನೇನ್ ಇಟ್ಕೊಂಡಿದೀವಿ ಅಂತ ತೋರ್ಸೋಣವಾ, ಏನೇನೆಲ್ಲ ಯೂಸ್ ಮಾಡ್ತಿದೀವಿ ಅಂತ ಶಾರ್ಟ್ಸ್. ಎಸ್, ನಾನು ಆಪಲ್ ಸೈಡರ್ ವಿನೆಗರ್ ಯೂಸ್ ಮಾಡ್ತಿದ್ದೀನಿ. ಆದಷ್ಟು ನಾನೇ ಕ್ಲೆನ್ಸ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಬಹಳಷ್ಟು ಕ್ವೆಶನ್ಸ್ ನಾನು ಮಾಡಿಲ್ಲ ಅಂತ ಹೇಳಿದಾಗ ತಗೊಳ್ಳೋದಕ್ಕೆ ಇನ್ ಅ ವೇ ದಿನದ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಇಲ್ಲಿಗೆ ಅಂತ. ಯಾರ್ಯಾರು ತಗೊಂಡಿದ್ದೀರಾ? ನಾನು ದೇವಿಕಾ ಅವ್ರನ್ನ ಫಾಲೋ ಮಾಡ್ತಿದ್ದೀನಿ. ನಾನು ಕೂಡ ಆಪಲ್ ಸೈಡರ್ ವಿನೆಗರ್ ತಗೊಂಡಿದ್ದೀನಿ. ನಾನು ಆಪಲ್ ಸೈಡರ್ ವಿನೆಗರ್ ತಗೊಂಡಿದ್ದೀನಿ. ನಾನು ಅವ್ರಿಬ್ರು ಫಾಲೋ ಮಾಡ್ತಾ ಇದ್ದೀನಿ. ಜೀವಿತಾ, ಓಕೆ. ಕಾವ್ಯ? ನಾನು ಲೆಮನ್ ಅಂಡ್ ಜಿಂಜರ್ ಜ್ಯೂಸ್ ಅಷ್ಟೇ. ಸೊ ಯುನೋ ಒಂಥರ ಇದನ್ನು ಕ್ಲೆನ್ಸಿಂಗ್ ಆಗುತ್ತೆ. ಸೊ ಯಾ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ವರ್ಷ? have taken wine and salt, apple cider vinegar, lime juice, black coffee. Wow. ಎಲ್ಲ ವೆರೈಟೀಸ್. ಇಂಟ್ರೆಸ್ಟಿಂಗ್ ಅಲ್ವಾ? ರಮ್ಯಾ? ನಾನು ಲೆಮನ್ ಜ್ಯೂಸ್ ವಿತೌಟ್ ಶುಗರ್. Okay. What about you, Komal? Freshly squeezed lemon juice. ತುಂಬಾ ಜನ ಆಪಲ್ ಸೈಡರ್ ವಿನೆಗರ್, ಲೆಮನ್ ಜ್ಯೂಸ್. ಓಕೆ, ನಾನು ಒಬ್ಳೆ ಬ್ಲಾಕ್ ಕಾಫಿ ಅಂತ ಅಂತಿದ್ದೆ. ನಾನು ಇದು ತಗೊಂಡಿದ್ದೀನಿ, ಟ್ಯಾಮ್ರಿನ್ ಪಲ್ಪ್. ಓ, ಸ್ಟ್ರಾಂಗ್ ಆಗಿದೆ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ನಾನಿವಾಗ 8 ಕ್ವೆಶನ್ಸ್ ಹೇಳ್ತೀನಿ. ಆಮೇಲೆ ಸೌಮ್ಯ 8 ಕ್ವೆಶನ್ಸ್ ಕೇಳ್ತಾಳೆ. ಆಮೇಲೆ ಕೋಮಲ್ 8 ಕ್ವೆಶನ್ಸ್ ಕೇಳ್ತಾಳೆ. Okay? Okay. Cool. I'll start with my first question. So, have you ever used a fake ID? Fake ID use ಮಾಡಿ ಏನಾದ್ರೂ ಮಾಡಿದೀರಾ ಯಾರಾದ್ರೂ? No. ಇಲ್ಲ. No. Really? Never. ಅಲ್ಲ ಶಾಲಿನಿ, ಈ ರೀತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಮೂರ್ಖರ ನಾವಲ್ಲ. Komal has used. Actually, even I have used, so even I'll Take a shot. Oh wow, Komal, yes. Brave girl. Okay. Okay, Komal, where did you use your fake ID? Full shot ತಗೋಬೇಕು, ಸ್ವಲ್ಪ ಸ್ಲಿಪ್ ಮಾಡೋದಲ್ಲ, full shot. From this point onwards, even if I have done it, I am not going to drink this. I have used fake IDs. I have used fake IDs a lot of times. Okay, to randomly Gmail account open ಮಾಡೋದು, Facebook account open ಮಾಡೋದು. ಅದು ಇವಾಗ ಅಲ್ಲ, back when I was in high school and all. Because see, one thing was you had to be above 18 alva, so you could never be able to use my name. So nonsense. But then I used to always use fake IDs to log into Facebook and everything. And nobody knew I was on Facebook, even though I was on Facebook with like 2 or 3 names, and I used to stalk everybody, basically my relatives and everything. But nobody knew it was me. ಒಂದ್ ಅರ್ಥ ಆಯ್ತು, ಕೋಮಲ್ ನನ್ಗಿಂತ ತುಂಬಾ ಚಿಕ್ಕೋಳು ಅಂತ ಮಾತ್ರ ನನ್ಗೆ ಅರ್ಥ ಆಯ್ತು ಏಜ್. What about anybody else? Everybody else who took shot, yaru ಏನು ಹೇಳಿಲ್ವಾ? Only me? Yeah, you and me, just we both. You couldn't tell the story. ನಾನು ಇಂಡಿಯಾದಲ್ಲಿ ಯಾವತ್ತೂ ಯೂಸ್ ಮಾಡಿಲ್ಲ, ಬಟ್ ಇಲ್ಲಿ US ಅಲ್ಲಿ ಯು ಹ್ಯಾವ್ ಟು ಕ್ಯಾರಿ ಯುವರ್ ಐಡಿಸ್ ಎವ್ರಿವೇರ್. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ. ಇವಾಗ ಇವನ್ ದೋ ಯು ಆರ್ ಎಲ್ಡರ್, ಇವನ್ ದೋ ಯು ಲುಕ್ ಎಲ್ಡರ್ ಅಂತ ಅಂದ್ರೂ, ವೆನ್ ಯು ಗೋ ಟು ಅ ರೆಸ್ಟೋರೆಂಟ್, ಇಫ್ ಯು ಹ್ಯಾವ್ ಟು ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ಏನೇ ಆಗಿರ್ಲಿ, ಯು ಹ್ಯಾವ್ ಟು ಶೋ ಯುವರ್ ಐಡಿ ಅಂತ. ಅದ್ ನಂಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಾಗ ನಾವು ರೆಸ್ಟೋರೆಂಟ್ ಹೋದಾಗ ಐ ಡಿಂಟ್ ಕ್ಯಾರಿ ಮೈ ಐಡಿ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರ ಬೆಂಗಳೂರಿನ ಡ್ರೈವರ್ ಲೈಸೆನ್ಸ್ ಐಡಿನ ನನಗ್ ಕೊಟ್ಟು, ಅಂಡ್ ದಟ್ ಪರ್ಸನ್ ಬಿಲೀವ್ ದಟ್ ಇಟ್ಸ್ ಮೀ ಅಂತ. ಸೊ ದಟ್ ವಾಸ್ ಫನ್. Please tell me it was a girl's ID and not a boy's ID. Yeah, girl's ID. ಅಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು ಫೋಟೋ ಕ್ವಾಲಿಟಿ ಅಂತ.
Good. Okay. Great. Okay, let's go to next question. Yes. Have you ever skipped on a bill? Bill na pay ಮಾಡಿದರೆ ರೆಸ್ಟೋರೆಂಟ್ ಇಂದ ಓಡೋಗಿದ್ದೀರಾ ಯಾರಾದ್ರೂ? Oh. ರೆಸ್ಟೋರೆಂಟ್ ಇಂದ ಇಲ್ಲ. I thought ಬ್ಯಾಂಕ್ ಅಕೌಂಟ್ ಬಿಲ್ ಅಥವಾ ಯಾವ್ದಾದ್ರು. Oh, any bill, any bill, any of the bills. Yeah, then Devika has done. ನಾನ್ ಅನ್ಕೊಂಡೆ ಬ್ಯಾಂಕ್ ಅಕೌಂಟ್ ಅಥವಾ ನಾನು ಯಾವ್ದಾದ್ರು ಶಾಪ್ ಇರುತ್ತಲ್ಲ ಕ್ರೆಡಿಟ್ ಕಾರ್ಡ್, ಆ ಬಿಲ್ ಯಾವಾಗ್ಲೂ ಲೇಟ್ ಆಗ್ತಿರುತ್ತೆ ಅಂಡ್ ಐ ಎಂಡ್ ಅಪ್ ಪೇಯಿಂಗ್ ಲೇಟ್ ಫೀ. ನಾನು ಅದೇನೋ ಅಂತ ಅನ್ಕೊಂಡ್ಬಿಟ್ಟು ಎಸ್ ಅಂತ ಅಂದ್ಬಿಟ್ಟು ಮೊದ್ಲೇ ಕಾಯುತ್ತೆ ನಾನು. I have to take my shot now. Yeah. Your first shot. Nobody else, everybody's very prompt on everything. Paying bills, huh? Okay, Soumya has done it. Yay. So, ಏನ್ ಸೌಮ್ಯ ಬಾಕಿ ಸ್ಟೋರಿ ಒಂದ್ ಸ್ವಲ್ಪ ಹೇಳಿ. ಸೊ ಏನಂದ್ರೆ US ಬರಕ್ಕಿಂತ ಮುಂಚೆ ಐ ಹ್ಯಾಡ್ ದಿಸ್ ಏರ್ಟೆಲ್ ಸಿಮ್ ಆಯ್ತಾ, ವಾಟ್ ಇಸ್ ದಟ್, ಪೋಸ್ಟ್ ಪೇಡ್. ಸೊ ನಂಗೆ ಗೊತ್ತಿರ್ಲಿಲ್ಲ that Vamshi was here, my husband was here, so I used to make calls. So nan bill bandu almost like 50,000 something agbitittu, and the next month I took a flight and I came to USA. So I had to make payments. Avna papa like literally ಆಟಾಡ್ಸ್ಬಿಟ್ಟೆ ಅನ್ಸುತ್ತೆ, because it took, I mean, I was not sure that I made that bill, because ನಂಗೆ ಅನ್ಸಿರ್ಲಿಲ್ಲ ನಾನು ಅಷ್ಟು ಮಾಡಿದೀನಿ ಅಂತ. ಸೊ ನಾನು ಪ್ರೂಫ್ ತಗೊಂಡು ಆಮೇಲೆ ಎಲ್ಲ ಗೊತ್ತಾದ್ಮೇಲೆ ಅಫ್ ಕೋರ್ಸ್ ಲಾಸ್ಟ್ ಅಲ್ಲಿ ಪೇಮೆಂಟ್ ಮಾಡಿದೆ, ಬಟ್ 1 month ಪೇಮೆಂಟ್ ಮಾಡಿರ್ಲಿಲ್ಲ. 50,000 is a huge bill only. ಯಾ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಕರೆಕ್ಟ್, ಅದೇನಕ್ಕಂದ್ರೆ ನಾನು ಕೊರಿಯಾ ಹೋಗಿದ್ದೆ, ಅಲ್ಲಿಂದ ಕಾಲ್ಸ್ ಮಾಡಿದ್ದೆ ನಮ್ಮ ಮನೆಗೆ. ಸೊ ಅದು ಇದು ಎಲ್ಲ ಸೇರ್ಸಿ ಒಂದ್ ದೊಡ್ಡ ಬಿಲ್ ಬಂದಿತ್ತು ನನಗೆ. I pity the guy, I swear. ಪಾಪ, ಸೀರಿಯಸ್ಲಿ. Okay, next question. Okay, next question. Have you ever re-gifted a gift? ಅದೇ ನಿಮಗೆ ಬಂದಿರೋ ಗಿಫ್ಟ್ಸ್ ನ ಯಾರಿಗಾದ್ರೂ ತಿರ್ಗಾ ರೀಗಿಫ್ಟ್ ಮಾಡಿದೀರಾ? Yes. All the time. Yes. All the time. Everyone would have done Everyone that. take a shot. Show the shot. Everybody show the shot. Show the shot. Yes. Yeah. Take it. Okay, let's start from Jeevita. Your story. ಆಕ್ಚುಲಿ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗಿತ್ತು, ತುಂಬಾ ಗಿಫ್ಟ್ಸ್ ಬಂದಿತ್ತು ಮನೇಲಿ. ನಂದು ಫಾರ್ ಫ್ರೆಂಡ್ ಅಲ್ಲ, ಸ್ವಲ್ಪ ಫ್ರೆಂಡ್, ಅವಳು ಚೈಲ್ಡ್ಹುಡ್ ಫ್ರೆಂಡ್. ಸೊ ಆ ಟೈಮಲ್ಲಿ ನಮ್ಗೆ ಎಕ್ಸಾಮ್ಸ್ ಇತ್ತು, ನನಗೆ ಗಿಫ್ಟ್ ಎಲ್ಲ ಹೋಗಿ ತರಕ್ ಆಗ್ಲಿಲ್ಲ. ಗಿಫ್ಟ್ ಬಂದಿದ್ನ ಪ್ಯಾಕ್ ಮಾಡ್ಬಿಟ್ಟು ಮತ್ತೆ ಅವಳ ಮದ್ವೆಗೆ ಕೊಟ್ಬಿಟ್ಟು ಬಂದಿದ್ದು. Okay, next Soumya. I mean, like, I've done so many. ನಾನು ಎಷ್ಟು ತುಂಬಾ ಮಾಡಿದ್ದೀನಿ ಆ ತರ. ಸೊ ನಂಗೆ ಯಾವ್ದು ಐ ಆಮ್ ನಾಟ್ ಏಬಲ್ ಟು ಚೂಸ್, ಯಾವ್ದು ಚೂಸ್ ಮಾಡ್ಕೋಬೇಕಂತ. ಸೊ ಲೆಟ್ ಮಿ ಥಿಂಕ್. ಸೊ ಇನ್ನ ಯಾರಾದ್ರೂ ಹೇಳಿ. ಸೊ ಬೈ ದೆನ್ ನಾನು ಅಲ್ಲಿ ತನಕ ಥಿಂಕ್ ಮಾಡ್ತೀನಿ. Okay, let's put Kavya on. ನಾನು ಅಷ್ಟೇ ಸುಮಾರು ಸತಿ ಮಾಡಿದ್ದೀನಿ ಅದನ್ನ. ಬಟ್ I think ಒಂದ್ಸತಿ ಅಂತಂದ್ರೆ this is like 15 years ago, ನನ್ನ ಮದ್ವೆ ಟೈಮ್ ನಲ್ಲಿ obviously I got so many of the same gifts. So ಅದ್ರಲ್ಲಿ ಅದ್ ಒಂದು ಗಿಫ್ಟ್ ತಗೊಂಡ್ ಹೋಗಿ I said okay, ಬೇರೆ ಯಾರಿಗಾದ್ರೂ ಯೂಸ್ ಮಾಡೋ ಅಂತವ್ರು ಕೊಡೋಣ ಅಂತ ಅಂದ್ಬಿಟ್ಟು that's what I did ಅಷ್ಟೇ. But that was the main thing. But yeah, ಆ ತರ ಸುಮಾರನೇ ಮಾಡಿದ್ದೀನಿ. Okay, Ramya has done it ಅಲ್ಲ. Your story. ನಾನು 2 ಸತಿ ನನ್ಗೆ ನಮ್ಮನೆ ಗೃಹ ಪ್ರವೇಶಕ್ಕೆ ಒಂದು ಫೋಟೋ ಫ್ರೇಮ್ ಬಂದಿತ್ತು. ಅದು ಒಂದೇ ತರ ಬಂದಿತ್ತು. ಸೊ ಅದನ್ನ ನಾನು ರಿಗಿಫ್ಟ್ ಮಾಡಿದ್ದೆ ನನ್ನ ಫ್ರೆಂಡ್ಗೆ. ಅಂಡ್ ಇನ್ನೊಂದ್ಸತಿ ನಾನು ಚಿಕ್ಕವಳಿದ್ದಾಗ ಲೈಕ್ ಹೈಸ್ಕೂಲ್ ಅಲ್ಲಿ ಅನ್ಸುತ್ತೆ, ಆಲ್ ದಟ್ ಶೋ ಐಟಮ್ಸ್ ಕೊಟ್ಟಿದ್ರು ತುಂಬಾ ಜಾಸ್ತಿ. ನಂಗೆ ಅದು ಇಷ್ಟನೇ ಆಗ್ತಿಲ್ಲ. ಸೊ ಅದ್ರಲ್ಲಿ ಒಂದನ್ನ ಮತ್ತೆ ನನ್ನ ಬರ್ತ್ಡೇಗೆ ವಾಪಸ್ ಕೊಟ್ಟಿದ್ದೆ. Okay, next Komal has done it ಅಲ್ವಾ? ಹೌದು. ಸೌಮ್ಯ, ರಮ್ಯಾ, I'm gonna second with you. It's happened to me so many times. Every single see, the thing with back when I was in my teens, the very common gift that everybody used to give you was show pieces. Yeah, so many show pieces. Where do I keep it? So I'll just give it to, if one friend has given it to me, obviously it'll always be gift wrap, so you don't know what's in there. I just took this gift wrap and give it to another friend. But it's happened to me once where I gave the very friend who gave me the gift, I gave the same gift back to that person. I was so it was so embarrassing. Now so that's a funny one. I gave you this gift on your birthday. I'm like, I had no words. I had nothing.
So embarrassing. So Varsha has done it, ಅಲ್ಲ? Yeah. Your story. ಬರ್ಡೇಸ್ ಅಂತ ಯಾವ್ದೇ ಒಕೇಶನ್ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಚೆನ್ನಾಗಿ ಬರುತ್ತಲ್ವಾ, ವಿಚ್ ಇಸ್ ಆಫ್ ನೋ ಯೂಸ್. ಸೊ ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. Okay, Soumya story is still left. ಓಕೆ, ಸೊ ಇದೆಲ್ಲ ಸಿಮಿಲರ್ ಆಗಿರುತ್ತಲ್ಲ, ಲೈಕ್ ಓಕೆ, ಸೊ ನಾವು ಗಿಫ್ಟ್ ಕೊಟ್ಟಿರೋದು, ನಾನೊಂದು ಸ್ಮಾಲ್ ಹೇಳ್ತೀನಿ. ನಾನು ಒಬ್ಬರಿಗೆ ಗಿಫ್ಟ್ ಮಾಡಿದ್ದು ಅವ್ರು ಇನ್ನೊಬ್ರಿಗೆ ಗಿಫ್ಟ್ ಮಾಡಿದ್ ನಾನ್ ನೋಡ್ದೆ. ಸೊ ದಟ್ ವಾಸ್ ಈವನ್ It happens everywhere. ಎಲ್ರೂ ಮಾಡ್ತಾರೆ ಜೈ ಅನ್ನೋದಷ್ಟೇ. ಅಷ್ಟೇ. That's how the economy runs. Yeah. So yeah. Okay, next question. Okay, next question. Have you ever got onto a wrong train or a bus? Yeah. Me. Yeah. Yes. Interesting. Okay. Okay, I'll just finish off my story. ಇಂಡಿಯಲ್ಲಿ ನಂಗೆ ಯಾವತ್ತೂ ಅದಾಗಿರ್ಲಿಲ್ಲ, ಬಟ್ ಇಲ್ಲಿ ಬಂದಾಗ ನನ್ಗಿನ್ನು ಟ್ರಾನ್ಸಿಟ್ ಎಲ್ಲ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಿಕಾಸ್ ಇಲ್ಲೆಲ್ಲ ಟ್ರಾನ್ಸಿಟ್ ತುಂಬಾ ಕನೆಕ್ಷನ್ಸ್ ಇರುತ್ತೆ. And I was still not very sure about how to do all those. ಒಂದ್ಸತಿ ನಾರ್ತ್ ಬೌಂಡ್ ಹೋಗ್ಬೇಕಾಗಿದ್ದೋಳು ಸೌತ್ ಬೌಂಡ್ ಹೋಗ್ಬಿಟ್ಟೆ. Wow. ಹತ್ಬಿಟ್ಟು ಮಿಸ್ ಆಗಿ ಬೇರೆ ಟ್ರೈನ್ ಹತ್ಬಿಟ್ಟು, ಅದು ನಾನು ಎಷ್ಟೋ ದೂರ ಹೋದ್ಮೇಲೆ ಮ್ಯಾಪ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಓ, ಇಲ್ಲಿ ಬರ್ಬಾರ್ದಿತ್ತಲ್ಲ, ನಾನು ಯಾಕೆ ಈ ಜಾಗದಲ್ಲಿ ಬಂದಿದ್ದೀನಿ. ಆಮೇಲೆ ಗೂಗಲ್ ಮ್ಯಾಪ್ಸ್ ನೋಡಿದ್ರೆ ನಾನು ಎಕ್ಕೋ ದೂರ ಇದೆ. ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ನಾನು ದೂರ ಕಡೆ ಬಂದ್ಬಿಟ್ಟಿದ್ದೀನಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇದ್ದೆ. ದೆನ್ ಐ ಅಗೇನ್ ಗಾಟ್ ಇನ್ ಟು ಅನದರ್ ಟ್ರೈನ್ ಅಂಡ್ ವೆಂಟ್ ಬ್ಯಾಕ್. ಸೊ ನೆಕ್ಸ್ಟ್ ಜೀವಿತ ಕ್ಯಾನ್ ಒಂದ್ ನಿಮಿಷ. ಯಾ, ನಾನು ಬಸ್ನ ಆತರ ಹೋಗಿರೋದ್ ಕಡಿಮೆ, ಬಟ್ ನಾನ್ ಸಿಸ್ಟರ್ಗೆ ಒಂದ್ಸತಿ ನಾನು ಆತರ ಮಾಡ್ಬಿಟ್ಟಿದೀನಿ. ಅವಳಿಗೆ ಚಿಕ್ಕಮಗಳೂರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಸ್ ಹತ್ಸೋ ಬದಲು ನಾನು ಕಡೂರ್ ಕಡೆಯಿಂದ ಹತ್ತಿಸ್ಬಿಟ್ಟಿದ್ದೆ. ಅವಳು AIT ಸ್ಟಾಪ್ ಅಂತ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡಿದಳು ಯಾಕೆ ಬೆಂಗಳೂರು ಬಸ್ ಈ ಕಡೆ ಹೋಗ್ತಿದೆ ಅಂತ. ಆಮೇಲೆ ಅಲ್ಲಿ ಫೋನ್ ಮಾಡಿ ಬೈದಿದ್ಲು ನನ್ಗೆ, ಈಗ ಹತ್ಸಿದ್ಯಾ ಬಸ್. She will remember that. ಓಕೆ, ಬೇರೆ ಯಾರಿಗಾಗಿತ್ತು ಅಂತ ಹೇಳಿದ್ದು? I think my story same like your story, Shalini. I think US ಬಂದಾಗ ಎಲ್ರಿಗೂನು ಫಸ್ಟ್ ಥಿಂಗ್ ಆ ರೈಟ್ ಹ್ಯಾಂಡ್ ಡ್ರೈವಿಂಗ್, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ನಾವು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಯಾಕೆ ಜನ ಈಗ ಹೋಗ್ತಾ ಇದಾರೆ ಅನ್ಕೊಂತಿರ್ತೀವಿ ಫಸ್ಟ್ ಆಫ್ ಆಲ್. ನನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ದಿಸ್ ಹ್ಯಾಪನ್ 15 years ಬ್ಯಾಕ್ ಅನ್ಕೋ. ಹಾಗೆ ನಾ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಟ್ರೈನ್ ಹತ್ತದಾಗ ಇದೇ ಒಂದಾಗಿತ್ತು, ನಾರ್ತ್ ಬೌಂಡ್ ಹೋಗೋದಕ್ಕೆ ಉಲ್ಟಾ ಹೋಗ್ಬಿಟ್ಟು ಎಷ್ಟೊತ್ತಾದ್ಮೇಲೆ ಎಲ್ಲಿ ಹೋಗಿದ್ದೀನಿ ಅಂತ ಯೋಚಿಸ್ಕೊಂಡು ಆಮೇಲೆ ಅಯ್ಯೋ ದೇವ್ರೆ ಇದೊಂದು ಎಕ್ಸ್ಪೀರಿಯನ್ಸ್, ಇದನ್ನ ಮುಂದೆ ಯಾವಾಗ್ಲೂ ಜೀವನದಲ್ಲಿ ಯಾರಿಗಾದ್ರೂ ಹೇಳ್ತೀನೇನೋ ಅನ್ಕೊಂಡೆ. ಸೊ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಸೊ ಬೇರೆ ಯಾರಿಗಾಗಿತ್ತು? This happened to me. Okay, I think somebody wants to say, please. Yeah. Go ahead. Who told that? Yeah, Ramya, you can speak. Yeah. For me the same thing ನಿಮ್ ತರನೇ ಆಗಿದ್ದು. ಬಟ್ ನಂಗೆ ಬ್ಯಾಂಗ್ಳೂರಲ್ಲಿ ಮೆಟ್ರೋ ಹೊಸದಾಗ ಲಾಂಚ್ ಆಗಿತ್ತಲ್ಲ, ಆಗ ನಾನು ಕಾಲೇಜ್ ಅಲ್ಲಿ ಇದ್ದೆ. ಇಟ್ ಇಸ್ ಆಲ್ ನ್ಯೂ ಟು ಮೀ. ನಂಗೆ ಒಂದು MG ರೋಡಿಗೆ ಹೋಗಿದ್ದೆ ನಾನು ಒಬ್ಳೆ ಫಸ್ಟ್ ಟೈಮ್. ಆಮೇಲಿಂದ MG ರೋಡಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ I had to come back to ನಾಯಂಡಹಳ್ಳಿ. ಬಟ್ ನಾನು ವಾಪಸ್ ಬೈಪನಹಳ್ಳಿಗೆ ಹೋಗ್ಬಿಟ್ಟಿದ್ದೆ. I did not ಉಲ್ಟಾ ಹೋಗಿ I was so scared actually. ಅದು ಎಲ್ಲ. And then I came back. Friends ಗೆಲ್ಲ ಕಾಲ್ ಮಾಡಿ I asked and then I came back. Being lost in a new place is really scary. I mean, when I had been to the US for vacations, I've been to Washington DC. Ali, you have these services, right? Those vacation services, you have this big bus and all of that. Yeah. Right. So now we were supposed to go to the Smithsonian museums and all of that. So the bus was supposed to take us, and me and my mom were together. And my mom got on the bus, and I was so busy daydreaming. Nanana bus stuck hoito. I took another bus. It took me somewhere else. For the entire day, I was lost. I didn't have a phone on me. My mom didn't have a phone on me. Then towards the end of the day, we met at the hotel we were staying at. So it was really messed up. And me and my mom, we were both new to the place, and we were on vacations. Yaru irlilla. So it was scary, but now we just think about it and laugh. Yeah, that is scary actually. ಬೇರೆ ಕಡೆ ವೆಕೇಶನ್ ಗೆ ಅಂತ ಹೋಗಿ ಈ ತರ ಮಿಸ್ ಆದ್ರೆ that's like very scary. Exactly. Okay. ಬೇರೆ ಯಾರಾದ್ರೂ ಮಿಸ್ ಆಗಿದ್ಯಾ? ವರ್ಷ ಅಲ್ಲ? ಇಲ್ಲ, ನಾನು ಸ್ಪಾಟ್ ತಗೊಳ್ಳಿಲ್ಲ. ಬಟ್ ಕೋಮಲ್ ಅವ್ರು ಹೇಳುವಾಗ
ನನ್ ಗ್ರ್ಯಾಂಡ್ ಮದರ್ ಚೈನಾಗ್ ಹೋಗಿ ಮಿಸ್ ಆಗಿದ್ರು, ಅದು ನನಗ್ ನೆನ್ಪು ಬಂತು. ಓಕೆ. ಆಮೇಲೆ ಏನಾಯ್ತು? ಆಮೇಲೆ ಅವರು ಎಲ್ಲಾರ್ನು ಹುಡುಕಿ ಆಮೇಲೆ ಗ್ಯಾಂಗ್ ಸೇರ್ಕೊಂಡ್ರು. ಸೊ ನನ್ಗೆ ಇವಾಗ ಅದು ನೆನ್ಪಾಯ್ತು. Cool. Yes. Okay. Have you ever left gum in a public place? Chewing gum na ಎಲ್ಲಾದ್ರೂ public place ಅಲ್ಲಿ ಅಂಟಿಸ್ಬಿಟ್ಟು ಲೈಕ್ ಆತರ ಏನಾದ್ರೂ ಯಾರಾದ್ರೂ ಮಾಡಿದೀರಾ? No, I'm a nice girl. Jeevita has done. And even Varsha has done. Okay, let's start with Jeevita. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ತುಂಬಾ ಸತಿ ಆ ತರ ಮಾಡಿದೀನಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಡೋರ್ಗಳಿದ್ರೆ ಅಲ್ಲಿ ಅಂಟಿಸ್ಬಿಡೋದು, ಬೈತಾ ಇದ್ರು ಮನೇಲಿ ಚಿವಿಂಗಮ್ ಎಲ್ಲ ತಿಂದ್ರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇದೀನಿ ಅಂತ ಏನಾದ್ರೂ ಒಂದ್ ಕೆಲ್ಸ ಮಾಡಿರ್ತಾ ಇದ್ದೆ ಆತರ. Okay. ಮೀಟಿಂಗ್ ನೋ ಲಾಂಗರ್ ಹ್ಯಾಸ್ ಅ ಟೈಮ್ ಲಿಮಿಟ್ ಅಂತ ತೋರಿಸ್ತದೆ ನನಗೆ. Yeah, Komal upgrade updated it. Yeah. Okay. I think I don't know, it just happened. It's okay. ನಾನ್ ಚೂಯಿಂಗ್ ಅಗ್ದ್ಬಿಟ್ಟು ಅಂಟಿಲ್ಲ, ಬೈ ಮಿಸ್ಟೇಕ್ ಬೇರೆಯವ್ರದ್ದು ನನ್ಗೆ ಆಗೋಯ್ತು, ನಾನ್ ವಾಪಸ್ ಅದನ್ನ ಅಂಟಿಸ್ಬಿಟ್ಟೆ. I know. Abba, you had to like touch it, andre like by mistake did you touch it or something? Abba, thank God. ರೀಸೆಂಟ್ ಆಗಿ ಕೂಡ ಕೊರೋನಾ ಇರ್ಲಿಲ್ಲ. ನಾನ್ ಹೇಳ್ತಾ ಇದೀನಿ, ರೀಸೆಂಟ್ ಆಗಿ 4-5 days ಬ್ಯಾಕ್ ಆಗಿತ್ತು ನನ್ಗೆ. ದೇವಸ್ಥಾನಕ್ಕೆ ಹೋಗುವಾಗ ಲೈಕ್ ಬೇರ್ ಫುಟ್ ಅಲ್ಲಿ ಹೋಗ್ಬೇಕಲ್ವಾ, ಅವಾಗ ನನ್ಗೆ ಕಾಲು ಸ್ಟಿಕ್ ಆಗೋಯ್ತು. Very bad. Very, very bad. We are all sorry. Okay, next question is interesting. Okay, have you ever lied about your age? I'm young, so it's okay. ಇಲ್ಲ, ಇವತ್ತಿಲ್ಲ. No. Kavya is so good. She has not done anything. Okay, Soumya has not me. Even I have not lied. You're on mute. No, I don't think so. But Sumarshati, US Shalini. Okay. US nalli, you know, once antu we were, Nano and husband went to like a oh my God, a casino. So I'll hogbekadre the security guards came and they were ready to, you know, chase me out because they kept thinking that I was less than 21 years old anta. So then, you know, avatteno nange ID nu tagondirilla nanu for my bad luck. So hangu ingu, you know, I was obviously more than, you know, 21 you know, of age, but you know, 25 kintano jaastine helbekag bantu avaga. So yeah, probably that's the only time, but without any proof. So he let me in. Yeah. So you must have felt so good about it, right? I actually did. Yeah, I actually did, but at the same time, you know, I was kind of nervous about Ashdura Hobuttu, you know, they said I can't enter anta. So yeah, that was a little bit of a drawback, but it was fun. Yeah, I was able to get back in. So yeah. Okay, next I think Soumya. Soumya, unmute. Yeah. Okay, so while I was in college, I met Vamshi. So he was working already. So I thought that if I tell her I'm still in college, he might like, okay, chikkudgi anta helbittu. He might not agree anta helbittu. I projected myself as I'm really like old enough to be dated anatara. I lied. Vamshi. Nice. Okay, Yeah. so But did it work? The big question is, did it work? Yes, Vamshi must be wondering now, why did I believe her avaga anbittu? He always used to tease me like, okay, ಎಷ್ಟು ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಂಡೆ ಅಂತ. ಬೇರೆ ಯಾರಾದ್ರೂ ಮಿಸ್ ಆಗಿದ್ಯಾ ಈ ಕ್ವೆಶ್ಚನ್ಗೆ? ಇಲ್ಲ ಅಲ್ಲ? Okay, let's move on to next question.
So have you ever deleted a post in your social media because it didn't get more likes anta? No. I'll take 10 shots for this. Many times. ಎಸ್ಪೆಷಲಿ ಟಿಕ್ಟಾಕ್ ಅಲ್ಲಿ ಇದ್ದಾಗ ನಾನು Okay. ಟಿಕ್ಟಾಕ್ ಇದ್ದಾಗ ಅವಾಗ ವ್ಯೂಸ್ ಹೋಗಿಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತಾ ಇದ್ದೆ. So like we are Viral very ಹೋಗ್ಬಿಡುತ್ತಲ್ಲ, Jeevita. you don't even know like when it goes viral. ಹೌದು. I think Jeevita like has taken a shot. yeah, Jeevita has taken the shot. ನಾನು ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಕ್ಯಾಂಡಿಡ್ ಫೋಟೋಗ್ರಫಿ ಅಂತ. ಸೊ ಅಕೌಂಟ್ ಅಲ್ಲಿ ನಾವು ಫೋಟೋಸ್ ನ ಪೋಸ್ಟ್ ಮಾಡ್ತಾ ಇದ್ವಿ, ಲೈಕ್ಸ್ ಬರ್ಲಿಲ್ಲ. ಸೊ ತುಂಬಾ ಸತಿ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ರೀಪೋಸ್ಟ್ ಮಾಡಿದೀವಿ ಆತರ. Okay. ಸಾರಿ, ಮತ್ತೆ ಲೈಕ್ಸ್ ಬರ್ತಾ ಇತ್ತಾ? Then you used to get likes again. then we used to get the likes. Wow, strategy bro. Yeah, alva. ಲೈಕ್ಸ್ ಅಲ್ದೆ I ಬೇರೆ will send you the link in Instagram. Do follow that account. Yeah, sure. Share the ಬಟ್ link. ಶಾಲಿನಿ ಲೈಕ್ಸ್ ಇಂದ ಅಲ್ಲ, ಬೇರೆ ಕಾರಣಗಳಿಂದ ಡಿಲೀಟ್ ಮಾಡಿರುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಈ ಫೋಟೋ ನಾನು ಸ್ವಲ್ಪ ತಪ್ಪ ಕಾಣ್ತಾ ಇದ್ದೀನಿ, ಇದ್ರ ಆತರ ನಾನು ಮಾಡಿದೀನಿ ಸುಮಾರು. ನಾನು ಮಾಡಿದ್ದೀನಿ. ಒಂದ್ಸತಿ ಒಂದ್ ಪಿಕ್ಚರ್ ಅಲ್ಲಿ ನಮಗ್ ನಾವ್ ತುಂಬಾ ಚೆನ್ನಾಗ್ ಕಾಣಿಸಿರ್ತೀವಿ, ಬೇರೆ ಯಾರಾದ್ರೂ ಇದಷ್ಟು ಚೆನ್ನಾಗಿಲ್ಲ ಅಂತ ತಕ್ಷಣ ಡಿಲೀಟ್ ಮಾಡ್ಬಿಡ್ತೀವಿ. Then Kavya didn't take the shot. Oh yeah, that's right. Okay, here I'm taking the shot. So okay, I finished all my questions. So I think Soumya can take over ivaga. Yep. So the question is, ನೀವು ಯಾವ್ದಾದ್ರು ಹೋಟೆಲ್ ಅಲ್ಲಿ ಉಳ್ಕೊಂಡಿರ್ತೀರಲ್ಲ, ಸೊ ನೆಕ್ಸ್ಟ್ ಡೇ ಅಲ್ಲಿ ಯಾವ್ದಾದ್ರು ಐಟಮ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಅದನ್ನ ಯಾರಾದ್ರೂ ತಗೊಂಡ್ ಬಂದಿದೀರಾ? Bro, all the time, bro. All the time. Oh yeah. Okay, so first shot was Jeevita. ನೀವು ನೋಡಿದ್ರೆ ಅನ್ಸುತ್ತೆ ನಮ್ ಲಾಸ್ಟ್ ಲಾಗ್ ನ ನಾವು ವೀಕೆಂಡ್ ಗೆ ಅಂತ ಹೋಗಿದ್ವಲ್ಲ, ಅದು ಬೀಚ್ ಹತ್ರ ಎಲ್ಲ ಹೋಗಿದ್ರಿ ಅಲ್ಲ? ಯಾ ಅಲ್ಲಿ ನಾವು ಸ್ಟೇ ಆದಾಗ ಒಂದು ಸೋಪ್ ಇತ್ತು, ಅದು ನಾವ್ ಯಾರು ಯೂಸ್ ಇಲ್ಲ, ಸೋಪ್ ನ ಎತ್ಕೊಂಡ್ ಬಂದೆ. ಮತ್ ಇದು ಕೂಡ ಅಷ್ಟೇ, ಎತ್ಕೊಂಡ್ ಬಂದೆ ಒಂದು. She has it ready. Yeah. Accessible right there. ಬೇರೆ ಯಾರಿದ್ರು next Kavya. Yeah, Kavya. Yeah. So ಕೇಳಿಸ್ತಿದ್ಯಾ? Yeah. Okay. So ನನಗೆ I'm a little sensitive to odor and fragrance. ಅದು ಸ್ಮೆಲ್ ಚೆನ್ನಾಗಿದ್ದು, if it has anything that had lavender ಅಂತಂದ್ರೆ or lemongrass, ಅದು I would bring it. But ಎಲ್ಲಾದ್ನೂ ತರಲ್ಲ, but I'm very specific with fragrance. Vasha has done it ಅಲ್ಲ? Yeah. Like full bougie ಹೋಟೆಲ್ಸ್ ಹೋದ್ರೆ ಎಲ್ಲ ಅಲ್ಲಿ ಫಸ್ಟ್ ಹೋಗಿ ನೋಡೋದೆ ನಾನು ಯಾವ್ಯಾವ ತರ ಗೂಡೀಸ್ ಇಟ್ಟಿರ್ತಾರೆ. ನನ್ ತುಂಬಾ ಅಬ್ಸೆಷನ್ ಜಾಸ್ತಿ. ಶೌಜಲ್ಸ್ ಹೇಗಿದೆ ಫಸ್ಟ್ ನಾನು ಹೋಗಿ ನೋಡೋದೆ ಅದನ್ನ. ಟು ಬಿ ಫ್ರಾಂಕ್, ನಾನು ನಿಜವಲ್ಲಿ ಎಲ್ಲ ಎತ್ಕೊಂಡ್ ಬರ್ತೀನಿ. ಏನಾಯ್ತು ಅಂದ್ರೆ, ಬಿಕಾಸ್ ಅದ್ ಇಟ್ಟಿರೋದೇ ನಮ್ಗೋಸ್ಕರ ಅಲ್ವಾ, ಸೊ ಹಾಗೆ. ನನ್ಗೂ ಅದೇ ಅನ್ಸುತ್ತೆ. ಬಹಳ ಸರಿ ನಾವ್ ಯೂಸ್ ಮಾಡಿಲ್ಲ ಅಂದ್ರೆ ನನ್ಗೆ ಶಾಂಪೂ ನನಗೆ ಬಹಳ ಸರಿ. ಅಂಡ್ ಇನ್ನೊಂದ್ ಏನಂದ್ರೆ ಅದೆಲ್ಲ ಟ್ರಾವೆಲ್ ಸೈಜ್ ಇರುತ್ತಲ್ವಾ, ಸೊ ತುಂಬಾ ಹ್ಯಾಂಡಿ ಆಗಿರುತ್ತೆ ಅದೆಲ್ಲ, ಅದಕ್ಕೆ ಗುಡ್ ಜಾಬ್. ನಾನು ಕೆಲವು ಸಾರಿ ಶಾಂಪೂ ಎಸ್ಪೆಷಲಿ ಹವಾಯಿಗೆ ಹೋದಾಗ ಕೆಲವು ಶಾಂಪೂ ತುಂಬಾನೇ ಚೆನ್ನಾಗಿತ್ತು. ಅದು ನೋಡೋದಕ್ಕೆ ಚಿಕ್ಕದೆ, ಆಸ್ ಯು ಸೆಡ್ ಟ್ರಾವೆಲ್ ಸೈಜ್ ಇದ್ದಾಗ ಚೆನ್ನಾಗಿರುತ್ತೆ, ರೈಟ್? ಅಂಡ್ ಇಟ್ ವಾಸ್ ಲೈಕ್ ಮೋರ್ ದನ್ 10 days. ನನ್ಗನ್ನಿಸ್ತು ನನ್ಗೆ ತಗೊಂಡೋಗಿದ್ದಂತ ನಾನ್ ಕ್ಯಾರಿ ಮಾಡ್ತಿದ್ದಂತ ಅಷ್ಟ್ ದಿನ ಬರೋದಿಲ್ವೇನೋ ಅಂತ ಅನ್ನಿಸ್ತು. ಸೊ ಶಾಂಪೂ ನಾನು ಅವಾಗ ತುಂಬಾ ಚೆನ್ನಾಗಿತ್ತು ಅಂತ ಕೆಲವು ಎತ್ಕೊಂಡು ಬ್ಯಾಗ್ ಹಾಕೊಂಡಿದ್ದೆ. ಎನಿವೇಸ್ ವೇಸ್ಟ್ ಮಾಡ್ತಾರೆ ನಾವ್ ಬಿಟ್ಕೋದ್ರೆ ಅವರು, ಒಂದ್ ರೀತಿ ನಮ್ ಬಗ್ಗೆ ನಾವೇ ಖುಷಿ ಪಟ್ಕೊಂಡು ನಾನ್ ವೇಸ್ಟ್ ಮಾಡ್ತಿಲ್ಲ ಇದನ್ನ ಅಂತ ಬಿಟ್ಟು ಬ್ಯಾಗ್. It's smart. Hotels ಅಲ್ಲಿ they have it fixed
ಕೆಲವು ಹೋಟೆಲ್ಸ್ ಅಲ್ಲಿ ಫಿಕ್ಸ್ಡ್ ಇಟ್ಬಿಟ್ಟಿರ್ತಾರ ಅಲ್ಲೇ ಬಾತ್ರೂಮ್ ಅಲ್ಲಿ. Right. But I have never done it, but Imagine trying getting it. ಇಲ್ಲ, I've never done it, but Vamshi does it a lot. When ನಾನು ಏನಾದ್ರೂ ಹೇಳಿದ್ರೆ ಏನಕ್ಕೆ ಇದೆಲ್ಲ ಸ್ವೆನರ್ ಅಂತೆ, ಸ್ವೆನರ್ ಲೈಕ್ ಓಕೆ ಅದು if he uses that shampoo he feels like ಅಂದ್ರೆ ಓ ಆ ಹೋಟೆಲ್ ಜ್ಞಾಪಕ ಬರುತ್ತೆ ಅಂತ, ವೆಕೇಶನ್ ಜ್ಞಾಪಕ ಬರುತ್ತೆ ಅಂತ ಹೇಳಿ. ಮತ್ತೆ ವೆಕೇಶನ್ ಅಲ್ಲಿ ಇದೀವಿ ಅಂತ ಅನ್ಸುತ್ತೆ ವಂಶಿಗೆ. ನಮ್ಮನೇಲಿ ಆಪೋಸಿಟ್ ನಾನ್ ಮಾಡ್ತೀನಿ, ಮೈ ಹಸ್ಬೆಂಡ್ ಹೇಳ್ಬಿಟ್ಟಿಲ್ಲ ಏನಕ್ಕೆ ಅದನ್ನೆಲ್ಲ ಎತ್ಕೋತಿಯಾ, ತಗೊಂಡೋಗ ಅಲ್ಲೂ ಬಿಸಾಕ್ತಿಯಾ ಒಂದೊಂದ್ಸತಿ. ಇನ್ ಮೈ ಹೌಸ್ ಇಟ್ಸ್ ಆಪೋಸಿಟ್. ಬೇರೆ ಯಾರು ಲೆಫ್ಟ್ ಔಟ್? ರಮ್ಯಾ ಹ್ಯಾಸ್ ಟು ಟಾಕ್ ಅಲ್ಲ? ನಾನು ರಾಡಿಸನ್ಗೆ ಹೋಗಿದ್ದೆ ಮೈಸೂರಲ್ಲಿ. ಅಲ್ಲಿ ಸ್ನಾಕ್ಸ್ ಎಲ್ಲ ಇಟ್ಟಿದ್ರು, ಜಾಸ್ತಿ ಅದು ತಿನ್ನೋಕೆ ಆಗಿಲ್ಲ ನನ್ಗೆ, ಸೊ ಅದೆಲ್ಲ ತಂದಿದ್ದೆ ನಾನು. ಅಂಡ್ ಇನ್ನೊಂದ್ಸತಿ ಚಿಕ್ಕಮಂಗ್ಳೂರ್ಗೆ ಹೋದಾಗ ದೋಸ್ ಶಾಂಪೂ ಬಾಟಲ್ಸ್ ವರ್ ಸೋ ಕ್ಯೂಟ್, ತುಂಬಾ ಚಿಕ್ಕದಾಗಿತ್ತು. ಸೊ ಐ ಗಾಟ್ ಇಟ್ ಬಿಕಾಸ್ ಆಫ್ ದಟ್ ಬಾಟಲ್ ತುಂಬಾ ಕ್ಯೂಟ್ ಆಗಿತ್ತು ಅಂತ. ಇದೆಲ್ಲ ನೋಡಕ್ಕೇನೆ ಸುಮಾರು ಸತಿ ಅಷ್ಟು ಚೆನ್ನಾಗಿರುತ್ತೆ ಅಲ್ಲ, ಯು ಡೋಂಟ್ ಫೀಲ್ ಲೈಕ್ ಲೀವಿಂಗ್ ಇಟ್ ಬ್ಯಾಕ್. ಮೋಸ್ಟ್ ಆಫ್ ದ ಥಿಂಗ್ಸ್ ಮನೆಗೆ ತಗೊಂಡ್ ಬಂದ್ಮೇಲೆ ಬಹಳಷ್ಟು ಯೂಸ್ ಮಾಡೋದಿಲ್ಲ, ಮತ್ತೆ ವೇಸ್ಟ್ ಮಾಡ್ತೀವಿ. ಅದು ಜಸ್ಟ್ ಬಿಕಾಸ್ ಆಫ್ ವೇಸ್ಟ್, ಬಟ್ ಸ್ಟಿಲ್ you find it cute, you get it. No, we are motivating our viewers to do this. Okay, so next question. One second, I'll come. Sorry. Yeah, okay. I think we can talk from this question. Yeah. The things I got from hotel. Those products from the hotel. Okay, I think we can move to the next question. Yeah. Ready? Yeah. Yep. So ಯಾರಾದ್ರೂ ಗೊತ್ತಿದ್ದೂನು ರೆಡ್ ಲೈಟ್ ಕ್ರಾಸ್ ಮಾಡಿದೀರಾ? Sorry? A lot of them. ನನ್ ಕ್ವೆಶ್ಚನ್ ಗೊತ್ತಾಗ್ಲಿಲ್ಲ. Have you crossed red light ಅಂತ? ಸಿಗ್ನಲ್ ನಲ್ಲಿ. ಸಿಗ್ನಲ್ ರೆಡ್ ಗೊತ್ತಿಲ್ದೆ ಅಲ್ಲ, ಗೊತ್ತಿದ್ದು ಕ್ರಾಸ್ ಮಾಡಿರೋಂಥದ್ದು. Yeah. Everybody is taking a shot. My God, am I the honest one? I'm also there. I never jumped a light. Abba. Komal, I thought you are a rebel. How No, could you Samya, not do it? you are really nice girls. We're very sweet and we are very law-abiding people. Okay, so first let's go with Shalini. So yeah, I have skipped a lot. ನಾನು ಬ್ಯಾಂಗ್ಳೂರಲ್ಲಿ ತುಂಬಾ ಡ್ರೈವ್ ಮಾಡ್ತಾ ಇದ್ದೆ. ಇಲ್ಲಿ ಇನ್ನು ಲೈಸೆನ್ಸ್ ಏನೋ ಆಗಿಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಐ ಯೂಸ್ ಟು ಡ್ರೈವ್ ಅ ಲಾಟ್. ಅಂಡ್ ಬ್ಯಾಂಗ್ಳೂರ್ ಟ್ರಾಫಿಕ್ ಗೊತ್ತಲ್ವಾ, ಸೊ ಸ್ವಲ್ಪ ಹಾಕೋಗಿನ ಐ ವಾಸ್ ಡ್ರೈವಿಂಗ್. ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಅಥವಾ ಟೈಮಿಂಗ್ ರೀಚ್ ಆಗಕ್ ಆಗ್ತಾ ಇರ್ಲಿಲ್ಲ. ವಿ ಹ್ಯಾಡ್ ಆಲ್ ದೋಸ್ ಇಶ್ಯೂಸ್ ಅಂತ ಸ್ವಲ್ಪ ನಾನು ರ್ಯಾಶ್ ಆಗಿ ಮಾಡ್ತಾ ಇದ್ದೆ. ಅಂಡ್ ಇನ್ನೇನು ಗ್ರೀನ್ ಇಂದ ಯೆಲ್ಲೋ ಆಗಿ ರೆಡ್ ಆಗೋಷ್ಟ್ರಲ್ಲಿ ನನ್ ಪಕ್ಕ ಆ ಕಡೆಯಿಂದ ಕಾರ್ ಬಂದಿದ್ರು ನಾನು ಹೊಟ್ಟೋಗ್ಬಿಟ್ಟಿರ್ತಿದ್ದೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಐ ವಾಸ್ ಲೈಕ್ ಅ ಪ್ರೋ ಒಂಥರ ಡ್ರೈವ್ ಮಾಡುವಾಗ. ಈಸಿ ಆಗುತ್ತೆ ಬಿಡು. ಯಾ, ಇಲ್ಲಿ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಲ್ಲ, ಇಲ್ಲಿ ಸ್ಪೀಡ್ ಲಿಮಿಟ್ ವಿ ಹ್ಯಾವ್ ಟು ಫಾಲೋ. ಲೈಕ್ ಲಿಟರಲಿ ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಡ್ರೈವಿಂಗ್ ಮಾಡೋಕ್ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಎಷ್ಟು ಭಯ ಪಡ್ತಾ ಇದ್ರು ಅಂದ್ರೆ ಒಬ್ಬ ಅಂತ ಇರು. ಜೀವಿತ. ನಾನು ಚಿಕ್ಕಮಂಗ್ಳೂರಲ್ಲಿ ಕಾಲೇಜ್ಗೆ ಇದಿದ್ದೆ 3 ಮೈನ್ ರೋಡ್ ಅಲ್ಲಿ ಸಿಗ್ನಲ್ಸ್. ಅದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗ್ತಿತ್ತು. ಸೊ ಪೊಲೀಸ್ ನೋಡ್ತಾ ಇದ್ದೆ, ಆ ಕಡೆ ಟ್ರಾಫಿಕ್ ಪೊಲೀಸ್ ಎಲ್ಲ ಅಂತ. ಸೊ ಅವ್ರು ಯಾರು ಇಲ್ಲ ಅಂದ್ರೆ ಬೇಗ ಸ್ಪೀಡ್ ಆಗಿ ಹೋಗ್ಬಿಡ್ತಾ ಇದ್ದೆ. ಬಟ್ ನೆಕ್ಸ್ಟ್ ಸಿಗ್ನಲ್ ನಲ್ಲಿ ಸಿಗಾಕೋಬಿಡ್ತಾ ಇದ್ದೆ ನಾನು. ತುಂಬಾ ಸ್ಕಿಪ್ ಮಾಡಿದೀನಿ ನಾನು, ಯಾಕೆಂದ್ರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಸ್ವಲ್ಪ ಪರಿಚಯ ಇದ್ರು ನಮ್ಗೆ, ಏನು ಕೇಳ್ತಾ ಇರ್ಲಿಲ್ಲ ಫೈನ್. ಅಲ್ಲಿರೋದೆ ಟ್ವಿಸ್ಟ್, ಅದಕ್ಕೆ ಧೈರ್ಯ. ನೆಕ್ಸ್ಟ್ ಕಾವ್ಯ. Okay, ನಂದು US ನಲ್ಲಿ ಆಗಿದ್ದು when I was pregnant with my first child. I think I was in my 3rd trimester ಅಂತ ಅನ್ಕೊಂತೀನಿ. So doctor's appointment ಹೋಗ್ಬೇಕಿತ್ತು, and plus the
the nature call was pushing me to hurry up and try as well. My bladder was so full antandre because I was scanning appointment ittu nange, so chandaಗಿ ನೀರು ಕುಡ್ಕೊಂಡು ಬನ್ನಿ ಅಂತ ಹೇಳಿದ್ರು. So ಆಗ ಹೋಗ್ಬೇಕಾದ್ರೆ I mean it was a red light and I skipped it, and so ಆಮೇಲೆ 1 week ಆದ್ಮೇಲೆ ಟಿಕೆಟ್ ಬಂತು ಮನೆಗೆ. I mean you have to abide the rules there, so yeah. That's a good one. Cool. Next yaru? Devika. So, guys, I was stuck actually. Ishtottu nandu stuck agittu screen. Am I still there? yeah, You're all clear. Yeah. Okay, I already took my shot. ಈ ರೆಡ್ ಲೈಟ್ ಸಿಗ್ನಲ್ ನಲ್ಲಿ ಕ್ರಾಸ್ ಮಾಡೋದಂತೂ ಇಂಡಿಯಾದಲ್ಲಿ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ಆಗ ಕಾಲೇಜ್ ಟೈಮ್ ನಲ್ಲಿ ಎಸ್ಪೆಷಲಿ ನನ್ನ ಹತ್ರ ಕೈನೆಟಿಕ್ ಹೊಂಡ ಇತ್ತು. ಆ ಕೈನೆಟಿಕ್ ಅಲ್ಲಿ ನನ್ನ ಫ್ರೆಂಡ್ ರೀನಾ ನಾವೆಲ್ಲ ಟ್ರಿಪ್ಸ್ ಹೋಗೋದೆಲ್ಲ ಕಾಮನ್. ಸಿಗ್ನಲ್ ಜಂಪ್ ಮಾಡೋದಂತ ಅದ್ರ ಬಗ್ಗೆ ನಾವ್ ಯೋಚಿಸ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅರ್ಜೆಂಟ್ ಆಗಿದ್ರೆ ಝೀ ಅಂತ ಹೋಗೋದು. ಇನ್ನೂ ಮಜಾ ಏನಂದ್ರೆ ಅವಾಗ ನಾನು ಉದ್ಯಾ ಟಿವಿಯಲ್ಲಿ ಮಾಡ್ತಿದ್ದೆ. ಬಹಳಷ್ಟು ಕಡೆ ಯಾರಾದ್ರೂ ತೋರಿಸಿದ್ರೆ ಸುಮ್ನೆ ಹಿಂಗೆ ಹೇಳ್ಬಿಟ್ಟು ಹಲೋ ಸರ್ ಚೆನ್ನಾಗಿದ್ದೀರಾ, ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ನಂಬ್ಕೊಂಡು ಹೋಗ್ತಿದ್ವಿ. ಅದು 15 ವರ್ಷದಿಂದ. ಆದ್ರೆ US ಅಲ್ಲಿ ಕೂಡ ತುಂಬಾ ಏನ್ ಮಾಡಿಲ್ಲ, ಯಾಕಂದ್ರೆ ವಿಲ್ ಬಿ ವೆರಿ ಕಾನ್ಶಿಯಸ್ ಹಿಯರ್. ಅಲ್ಲಿನ ತರ ಮಾಡೋದಕ್ಕೆ ಆಗೋದಿಲ್ಲ, ಸ್ಪೀಡ್ ಜಾಸ್ತಿ ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದ್ ಸಾರಿ ತುಂಬಾ ಅರ್ಜೆಂಟ್ ಇದ್ದಾಗ ಸ್ವಲ್ಪ ನೋಡ್ತೀವಿ ಎಲ್ಲಾ ಕಡೆ ಕ್ಯಾಮ್ರಾ ಇದೆಯಾ ಇಲ್ವಾ ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ಓಕೆ ಬೇಡ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕ್ರಾಸ್ ಮಾಡಿರೋದು ಮೇ ಬಿ ಒನ್ಸ್ ಆರ್ ಟ್ವೈಸ್. ಬಟ್ ನಾನು ತುಂಬಾ ಕೇರ್ಫುಲ್ ಆಗಿರ್ತೀನಿ ಟ್ರೈ ಮಾಡ್ಬೇಕಾದ್ರೆ. ಅದನ್ನ ಕೂಡ that's important. Yeah. Next, Ramya. ನೀವೆಲ್ಲ ಹೇಳ್ದಂಗೆ ಇಂಡಿಯಾದಲ್ಲಿ ಲೆಕ್ಕನೇ ಇಲ್ಲ ಸಿಗ್ನಲ್ ಜಂಪ್ ಮಾಡೋದು. ನಾನು ಜಾವಾ ಕ್ಲಾಸ್ ಹೋಗ್ತಿದ್ದೆ. ನಾಟ್ ಓನ್ಲಿ ಸಿಗ್ನಲ್ ಜಂಪಿಂಗ್ ಬಟ್ ನಾನು ಟ್ರಿಪ್ಸು ಅಂಡ್ ವಿತೌಟ್ ಹೆಲ್ಮೆಟ್ ಈ ತರ ಎಲ್ಲ ತುಂಬಾ ಮಾಡಿದೀನಿ. ಅಂಡ್ ಈ ತರ ಮಾಡಿ ನನ್ ಗಾಡಿ ಮೇಲೆ ತುಂಬಾ ಕೇಸಸ್ ಆಗ್ಬಿಟ್ಟಿತ್ತು. ಐ ಡಿ ನಾಟ್ ಇವನ್ ರಿಯಲೈಸ್ ಇಟ್. ಒಂದ್ಸತಿ ಪೊಲೀಸ್ ಇಟ್ಕೊಂಡ್ಬಿಟ್ಟು ಐ ವಾಸ್ ಲೈಕ್ ಏನೂ ಆಗಿಲ್ಲ, ಇವತ್ತು ಇಲ್ಲೇ ಇದ್ದಿದ್ದು ನಾನು ನನ್ ಜಾವಾ ಕ್ಲಾಸ್ ಅದಕ್ಕೆ ಹಾಕೊಂಡು ಅಂದ್ರೆ 6 ಕೇಸಸ್ ಇದೆ ನನ್ಗೆ ಅವತ್ತು. ಅಂಡ್ ಇಷ್ಟೊಂದರ ಕೇಸಸ್ ಇದೆ ಅಂತ ಹೇಳಿ ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿ Yeah, this used to happen to me too. ಹೇಗೆ ಅಂದ್ರೆ ಅದು ನನಗೆ ಪೊಲೀಸ್ ಇಟ್ಕೊಂಡಾಗೆಲ್ಲ ಏನು ಮಾಡ್ತಿರ್ಲಿಲ್ಲ. ಅಂದ್ರೆ ಏನೋ ಹುಡ್ಗಿ ಅಲ್ವಾ ಅಂತೇನೋ ಕಳ್ಸೋರು ಅಥವಾ ಲೈಕ್ ಸಮಥಿಂಗ್ ಏನೋ ಒಂದು ಆಗಿರೋದು. ಬಟ್ ನಮ್ಮ ಅಪ್ಪಗೆ ಯಾವಾಗ್ಲಾದ್ರು ಲೈಕ್ ಸಿಕ್ಕಾಕೊಂಡಾಗ ಅವ್ರಿಗೆ they would remove all the list ಅಲ್ವಾ. ನಮ್ಮ ಅಪ್ಪ ಮನೆಗೆ ಮಾಡ್ಬಿಟ್ಟು 10 ಕೇಸ್ ಇದೆ, ಎಲ್ಲೆಲ್ಲಿ ಜಂಪ್ ಮಾಡಿದ್ದೆ, ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಅಲ್ಲಿ and I'll be like it's okay ಅಪ್ಪ, ಏನ್ ಮಾಡಕ್ ಆಗತ್ತೆ. ನಂದಕ್ಕೆ ಆಯ್ತು. ಆಲ್ಮೋಸ್ಟ್ ಎಲ್ಲಾರ್ಗು ಸೇಮ್ ಸ್ಟೋರೀಸ್ ಹೇಳ್ಬೇಕಂದ್ರೆ ಸಿಗ್ನಲ್ ಜಂಪ್, ಹೆಲ್ಮೆಟ್ ಇಲ್ದಿರಾ. ಈಗ ರೀಸೆಂಟ್ 3-4 years ಇಂದ ಅಷ್ಟೇ ಬ್ಯಾಕ್ ಸೈಡ್ ಕುತ್ಕೊಂಡು ಹೆಲ್ಮೆಟ್ ಎಲ್ಲ ಬಂದಿದ್ದು. ಅವಾಗ ಫ್ರಂಟ್ ಕೂತಿರೋರು ಹಾಕೊಳ್ಳೋದು ದೊಡ್ಡ ವಿಷಯ ಆಗಿತ್ತು. ಬೇಜಾರಾಗಿದೆ. ಸಖತ್ ಸಮ್ಮರ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸಫೋಕೇಶನ್. ಸೊ ಬೇರೆ ಇನ್ನ ಯಾರು ಮಾತಾಡೋದ್ ಬಿಟ್ಟಿದೆ? ವೀಕ್ಷಿತ ಇನ್ನೊಂದು ಪ್ರಾಬ್ಲಮ್, ಹೇರ್ ಸ್ಟೈಲ್ ಹಾಳಾಗಿ ಹೋಗ್ಬಿಡ್ತಿತ್ತು. ತುಂಬಾ ಅವಾಗೆಲ್ಲ ಬನ್ಸ್ ಎಲ್ಲ ಫುಲ್ ಟ್ರೆಂಡ್ ಅಲ್ಲಿ ಇತ್ತು. ಅದ್ ಬಂದ್ ಮಾಡ್ಬಿಟ್ಟು ಹೆಲ್ಮೆಟ್ ಹಾಕಿ ತೆಗೆದ್ರೆ ಪಾರ್ಟಿಷನ್ ಆಗಿರೋದು ಎರಡು. ವೀಕ್ಷಿತಾ ಇದು ತುಂಬಾ ಗುಡ್ ಗರ್ಲ್ ಅಂತ ಪ್ರೂವ್ ಮಾಡ್ತಾ ಇರೋಂಗಿದೆ. ವೀಕ್ಷಿತಾ ಇವಾಗ್ಲೇ ನೋಡಿದ್ ನಾನು. I just came to my home, camera ಎಲ್ಲ ಸೆಟ್ ಮಾಡಿ I'm sitting and I'm still not sure shit ನಾನು ಇಂಟರ್ಫಿಯರ್ ಮಾಡ್ಬೇಕಾ ಸುಮ್ನೆ ಸ್ಪೆಕ್ಟೇಟರ್ ಆಗಿ ನೋಡ್ಬೇಕಾ, I'm just going to spoil the show ಅಂತ. Where's your shot? Where's your shot? My shot is here. It's water because I'm really high on alcohol. This is my water shot. Shalini, ಅದು ಸ್ಕ್ರೀನ್ ಕಳ್ಸೋದು, ವಿಡಿಯೋ ಅದಷ್ಟು ಕಳ್ಸೋದು. ದ್ರೋಹಿಗಳು. ಬಟ್ ಎನಿವೇ ನಾನು ಡೆಫಿನೆಟ್ ಆಗಿ ಸಿಗ್ನಲ್ಸ್ ನ ಕ್ರಾಸ್ ಮಾಡಿದೀನಿ 2-3 ಟೈಮ್ಸ್ ಎಲ್ಲ. ಬಿಕಾಸ್ ನಾನು ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಮಜಾ ಮಾಡೋದು, ಶೂಟಿಂಗ್ ಇರುತ್ತೆ ಯು ಚಾನೆಲ್ ಅಲ್ಲಿ, ನಾನು ಹೋಸ್ಟಿಂಗ್ ಮಾಡ್ತಾ ಇದ್ದೆ. ಅಂಡ್ ಆಲ್ಸೋ ರನ್ ಅಂಡ್ ಗೋ ಆ ಟೈಮ್ ಅಲ್ಲಿ 2-3 ಟೈಮ್ಸ್ ಕ್ರಾಸ್ ಮಾಡಿದೀನಿ. ವೆರಿ ಬೋರಿಂಗ್ ಡಬ್ಬಾ ಸ್ಟೋರಿ ನಂದು ಅಷ್ಟೇ. Okay, so we covered everybody alla? Yes. Everyone spoke alva? Okay. Next. So next question is little interesting.
ಮನೇಲಿ ಇದ್ದು ಕೂಡ ಇಲ್ಲ ಅಂತ ಪ್ರಿಟೆಂಡ್ ಮಾಡಿದ್ದೀರಾ? ಯಾರಾದ್ರೂ ಡೋರ್ ಬೆಲ್ ಮಾಡಿದ್ರು ಕೂಡ ಒಳಗಡೆ ಇದ್ದು ಕೂಡ ಇಲ್ಲ ಅಂತ ಪ್ರಿಟೆಂಡ್ ಮಾಡಿದ್ದೀರಾ? ಇವಾಗ್ಲೂ ಮಾಡ್ತೀನಿ. Now also I do that. Me too. Okay, let's start with Varshita itself. ಯಾರು? ವೀಕ್ಷಿತಾ. Sorry, ವೀಕ್ಷಿತಾ. Sorry. ಬೇಜಾನ್ ಸತಿ ಮಾಡ್ತೀನಿ. ಸ್ಪೆಷಲಿ ನನ್ ಮನೇಲಿ ಇದ್ದಾಗ ಮಮ್ಮಿ ಡ್ಯಾಡಿ ಇರ್ಬೇಕಾದ್ರೆ ಇನ್ವಿಟೇಷನ್ ಕೊಡೋದಕ್ ಬಂದ್ರೆ ಬರ್ಲಿ, ಯಾರಲ್ಲಿ ಇಲ್ದೇ ಇರ್ಬೇಕಾದ್ರೆ ಇನ್ವಿಟೇಷನ್ ಕೊಡಕ್ ಬರೋ ನನ್ಗೆ ಯಾರಂತನೂ ಗೊತ್ತಿಲ್ಲ. ಐ ಪ್ರಿಟೆಂಡ್ ಲೈಕ್ ನನ್ ಮನೆಯಲ್ಲಿ ಇಲ್ಲ. ಅಂಡ್ ನನ್ ಅಣ್ಣನ್ ಫ್ರೆಂಡ್ಸ್ ಬಂದಾಗನು ಪ್ರಿಟೆಂಡ್ ಮಾಡಿದೀನಿ. ಬಿಕಾಸ್ ನಾಚಿಕೆ ಆಗ್ತಿತ್ತು ಆ ಏಜ್ ಅಲ್ಲಿ. ಜಸ್ಟ್ ಮೆಚ್ಯೂರ್ಡ್ ಅಂಡ್ ತುಂಬಾನೇ ಶೈನೆಸ್ ಇರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ಬೇಕಾದ್ರೆ ಪ್ರಿಟೆಂಡ್ ಮಾಡ್ತಾ ಇದೆ, ಓ ನನ್ ಮನೇನಲ್ಲೇ ಇಲ್ಲ, ಯಾರು ಇಲ್ಲ ಅಂತ. ಸೊ ಇಟ್ಸ್ ನೆವರ್ ಓಪನ್ ದ ಡೋರ್. ಸೊ ಬೇಜಾನ್ ಸತಿ ಮಾಡಿದೀನಿ, ಬಟ್ ಇವಾಗ ಮಾಡಲ್ಲ. You're a big girl now. Next, Ramya. ಅದೇ ಸೇಮ್ ಇದೇ ತರಾನೇ. ಯಾರಾದ್ರ ಬಂದಾಗ ಏನಾದ್ರ ದೊಡ್ಡವರೆಲ್ಲ ಬರ್ತಿದ್ರಲ್ಲ ಎಸ್ಪೆಷಲಿ, ಅವಾಗ ನಾನು ತುಂಬಾ ಪ್ರಿಟೆಂಡ್ ಮಾಡ್ತಿದ್ದೆ, ಹೋಗ್ತಾನೆ ಇರ್ಲಿಲ್ಲ. ಸೊ ದೊಡ್ಡವರೆಲ್ಲ ಬಂದಾಗ ನಾನು ತುಂಬಾ ಪ್ರಿಟೆಂಡ್ ಮಾಡಿದೀನಿ. ಅದ್ಬಿಟ್ಟು I think in that matter, I'll never ever grow up. Even till date, if there are relatives coming over, yaar barta idre, I always pretend I'm not at home. Manil idru, I tell my mother, don't tell them I'm at home. I just lock myself in the room and I sit. Even I'm a very social person. I just don't feel like going on when there are these relatives coming. Anyway, they come and gossip. What is the point sitting and talking to them? Correct. Yeah, so next, Varsha. ನಾನ್ ಶಾರ್ಟ್ No, ಜೀವಿತಾ. ನಾನು ಸಣ್ಣೋಳಿರ್ಬೇಕಾದ್ರೆ ನಮ್ಮನೆ ಹತ್ರ ತುಂಬಾ ಜನ ಮಕ್ಳಿರ್ತಿದ್ರು ಆಟ ಆಡಕ್ಕೆ. ನನಗ್ ಬೇಕು ಅನ್ಸ್ದಾಗ ಮಾತ್ರ ನಾನು ಹೋಗ್ತಾ ಇದ್ದೆ ಆಟ ಆಡಕ್ಕೆ. ಬೇಡ ತುಂಬಾ ಬಿಸ್ಲೆಲ್ಲ ಆಯ್ತು ಅಂದ್ರೆ, ನಿದ್ದೆ ಬರ್ತಿದೆ ಅಂತ ಎಲ್ಲ ಆದ್ರೆ ಮಲ್ಕೊಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಕೊಡ್ತಾ ಇದ್ದೆ. ಅವ್ರು ಯಾರ ಬಂದ್ ಕರೆದ್ರೆ ಜೀವಿತಾ ಇಲ್ಲ ಅಂತ ಹೇಳ್ಬಿಡು, ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳು. Okay, next, Kavya. Nandu kuda, I mean, it's kind of boring. It's just, relatives bandaga athwa when I was in Bangalore, aga amman kelchidde naan illa anta helbidi anta. So yeah, it's pretty straightforward. Devi. Okay, ನನ್ ಸ್ಟೋರಿ. ನಿಮ್ಮಲ್ಲಿ ಯಾರೆಲ್ಲ ನೈಟಿಗಳು ಹಾಕೊಂತೀರಾ? What? ನೈಟಿ ಆಂಟಿಗಳು ಹಾಕೊಂತಾರಲ್ಲ ನೈಟಿ. Not even once. I was ನಾನ್ ಹೇಳ್ತಿದ್ದ ಒಂದಿನ ನನ್ ಹಸ್ಬೆಂಡ್ ಒಂದಿನ ಕೂಡ ನಾನ್ ಹಾಕೊಂಡಿಲ್ಲ, ಹಾಕೋಬೇಕಂತ. ಸೊ ನೋಬಡಿ ವೇರ್ಸ್ ನೈಟಿ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಅನ್ಸುತ್ತೆ ಖಂಡಿತ ಬೋರಿಂಗ್ ಅನ್ಬಿಟ್ಟು. ಯಾಕಂದ್ರೆ ನಂಗೆ ನೈಟಿ ಅಂದ್ರೆ ತುಂಬಾ ಇಷ್ಟ. ನಾನ್ ನೈಟಿ ಹಾಕೊಳ್ಳೋದು ಅಂದ್ರೆ ಐ ವೇಟ್ ಫಾರ್ ದಟ್. ಓಕೆ, ಸೊ ಯಾವ ಮಟ್ಟಿಗೆ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಇಂಡಿಯಾಕ್ ಹೋದಾಗ ಏನೋ ಗಿಫ್ಟ್ ಕೊಡಕ್ ಬಂದಾಗ ಶಿ ಗಿಫ್ಟೆಡ್ ಮೀ 3-4 ನೈಟೀಸ್ ವೆರೈಟೀಸ್. ಅದು ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ, ಸ್ಯಾಟಿನ್ ಅಂತೆ, ಕಾಟನ್ ಅಂತೆ, ಹಾಗೆಲ್ಲ ಕೊಟ್ಬಿಟ್ಟು, ಯಾಕಂದ್ರೆ ಇದನ್ನ ನೀನ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀಯ, ನೀನ್ ತುಂಬಾ ಖುಷಿಯಾಗಿ ಫೀಲ್ ಆಗ್ತೀಯ ಇದನ್ನ ಹಾಕೊಂಡಾಗ ಅಂತ ಕೊಟ್ಟಿದ್ರು. ಸೊ ನನ್ನ ಮನೆಯಲ್ಲಿ ಎಂಡ್ ಆಫ್ ದ ಡೇ ಎಲ್ಲ ಮುಗಿತಿದೆ ಅಂತ, ನನ್ಗೆ ಆಚೆಗೆ ಹೋಗೋಕ್ ನನ್ಗೆ ಇನ್ನೇನಿಲ್ಲ ಅಂತಂದ್ರೆ ನಾನು ನೈಟಿ ಹಾಕೊಂಡ್ಬಿಡ್ತೀನಿ. ಸೊ ಯಾರೋ ನೇಬರ್ ಬಂದು ಡೋರ್ ನಾಕ್ ಮಾಡಿದ್ರು, ಯಾರು ಇರ್ಲಿಲ್ಲ ಮನೆಯಲ್ಲಿ. ನನಗೆ ನೈಟಿ ಹಾಕೊಂಡು ಆಚೆ ಹೋಗೋದಕ್ಕೆ ಒಂದು ರೀತಿ ಆಯ್ತು. ಆ ದಿನ ನಾನು ಆಚೆನೆ ಹೋಗ್ಲಿಲ್ಲ. ಸೊ ಯಾರೆಲ್ಲ ನೈಟಿ ಹಾಕೊಂತಿರೋ, ಜೈ. I love Jai to you. You still. Thank you. Oh, yeah. I think it's done. It's done. Everyone spoke, alva? Yeah, next. ಯಾರಾದ್ರೂ if miss ಆದ್ರೆ you tell you have to speak ಅಂತ, okay? Because I will have to put you on a bigger screen. So miss ಮಾಡಬೇಡಿ ಹೇಳೋದನ್ನ. Okay, next, Soumya. Next questions, Komal. I'm done with my questions. Okay. All right. First question. Never have I ever forged my parents' signature on the leave note. Leave note ಅಲ್ಲಿ ಯಾವತ್ತು ನೀವು ಸಿಗ್ನೇಚರ್ ಹಾಕೇ ಇಲ್ಲ ಫಾರ್ಜ್ ಮಾಡಿ ಪೇರೆಂಟ್ಸ್ ಅದು? ಹಾಕಿ ಇಲ್ವಾ? ಹಾಕಿದ್ದೀರಿ. Never have I ever. Yeah. Yes. You have to take a shot. Yes. You have to. I have not. ಎಲ್ಲ ಒಳ್ಳೆ ಹುಡುಗಿರಿದ್ದೀರಾ ನೀವು? Yeah, how come everybody is so, ತುಂಬಾ genuine, honest? ನಾನ್ ಮರ್ತೋಗ್ಬೇಕು, ಅವೆಲ್ಲ ನೆನ್ಪಿಟ್ಟು ಮರ್ತೋಗ್ಬೇಕು. ನಾವೆಲ್ಲ ಮರ್ತೋಗಿದೀವಿ, ಯಾಕೆಂದ್ರೆ ಮಕ್ಳಿಗೆ ನಾವ್ ಅದೆಲ್ಲ ಹೇಳ್ಬಾರ್ದಲ್ವಾ? ನಾನ್ ತುಂಬಾ ಸಾರಿ ಮಾಡಿದ್ದೀನಿ ಆತರ.
ಲೆಕ್ಕ ನಾನು ಹಾಕಿದೀನಿ. ನಾನ್ ಆನ್ಸರ್ ಶೀಟ್ ಗೆ ಹಾಕಿದೀನಿ. ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ನಾನ್ ಮಾರ್ಕ್ಸ್ ಚೇಂಜ್ ಮಾಡಿದೀನಿ. ಟೆಸ್ಟ್ ಪೇಪರ್ ಅಲ್ಲೆಲ್ಲ ಮಾರ್ಕ್ಸ್ ಆನ್ಸರ್ ಶೀಟ್ ಕೊಡ್ತಾರಲ್ಲ ಅದಕ್ ಹಾಕಿದೀನಿ. ಅಂಡ್ ನನ್ ಪಾಡಿಗೆ ನಾನೇ ಲೀವ್ ಲೆಟರ್ ಬರ್ದು ಅದಕ್ ಹಾಕಿದೀನಿ. ಏನಕ್ ಹಾಕಿಲ್ಲ, ಎಲ್ಲದಕ್ಕೂ ಹಾಕಿದೀನಿ. ಅಂಡ್ ಮೈ ಡ್ಯಾಡ್ ಸಿಗ್ನೇಚರ್ ಇಸ್ ವೆರಿ ಈಸಿ ಆಯ್ತಾ, ನವೀನ್ ಕೆ ಸಮಥಿಂಗ್. ನಾನ್ ಎಷ್ಟು ಮಾಡಿಲ್ಲ ಅಂದ್ರೆ ಬೇಜಾನ್ ಸತಿ ಮಾಡಿದೀನಿ. ಏನ್ ಮಜಾ ಸಿಗುತ್ತೆ ಗೊತ್ತಾ? ಎಲ್ವರೆಗೆ ಇದೆ ನನಗೆ ಗೊತ್ತೇ. I still do that. Nan ivaglu sometimes it's basically into, as long as it doesn't sound deep, do not put this anywhere, okay? I still sign my mother's signature on the check as well. But then with her permission. Okay, Varsha can share her story. ಎವ್ರಿ ಡೇ ಹೋಮ್ ವರ್ಕ್ ಕೊಡ್ತಾರಲ್ಲ, ಅದು ಎವ್ರಿ ಡೇ ನಾನು ಸೈನ್ ಮಾಡ್ಕೊಂತಾ ಇದ್ದೆ. ಮತ್ತೆ ಅವಾಗೆಲ್ಲ ಲಂಚ್ಗೆ ಹೋಗ್ತಾ ಇರ್ತಿದ್ರಲ್ಲ, ಮನೆಗೆ ಲಂಚ್ಗೆ ಹೋಗ್ತಾರಲ್ಲ, ಅವ್ರಿಗೆ ಗೇಟ್ ಪಾಸ್ ಅಂತ ಕೂಡ ಕೊಡೋರು ನಮ್ ಸ್ಕೂಲಲ್ಲಿ. ಅದರದ್ದು ಕೂಡ ನಾನೇ, ಆಕ್ಚುಲಿ ನನ್ ಪರ್ಮಿಷನ್ ಇರ್ಲಿಲ್ಲ, ಯಾಕಂದ್ರೆ ನಾನು ನನ್ ಫ್ರೆಂಡ್ ಮನೆಗೆ ಹೋಗಿ ಲಂಚ್ ಮಾಡ್ಕೊಂಡ್ ಬರ್ತಾ ಇದ್ದಿದ್ದು, ಬಾಕ್ಸ್ ಅಲ್ಲೇ ತಗೊಂಡು ಲೈಕ್ ಕಂಪ್ನಿ ಕೊಟ್ಕೊಂಡು ಎಲ್ಲ. ನಂಗೆ ಗೇಟ್ ಪಾಸ್ ಕೊಟ್ಟಿರ್ಲಿಲ್ಲ, ನಾನೇ ತಗೊಂಡು ಸೈನ್ ಮಾಡ್ಕೊಂಡು ಅದೆಲ್ಲ ಮಾಡಿ ಸಿಗಾಕೊಂಡು ಇದ್ದೆ ಕೂಡ. ನಮ್ಮ ಮಮ್ಮಿನೆಲ್ಲ ಕರ್ಸ್ಬಿಟ್ಟಿದ್ರು ಫೋರ್ಜರಿ ಮಾಡ್ತಾಳೆ ಅಂತ. ಆಮೇಲೆ ಇನ್ನೊಂದ್ಸತಿ ಡೆಸ್ಕ್ ಕೆಳಗಡೆನೆ ಸೈನ್ ಮಾಡ್ಕೊಂತ ಇದ್ದೆ. ಲಾಸ್ಟ್ ಪೀರಿಯಡ್ ಅಲ್ಲಿ ಚೆಕ್ ಮಾಡೋರಲ್ವಾ, ಲಾಸ್ಟ್ ಪೀರಿಯಡ್ ಅಲ್ಲಿ ಡೈರಿ ಸೈನ್ ಆಗಿದ್ಯಾ ಅಂತೆಲ್ಲ ಚೆಕ್ ಮಾಡುವಾಗ ಡೆಸ್ಕ್ ಕೆಳಗಡೆನೆ ಸೈನ್ ಮಾಡ್ಬಿಡ್ತಾ ಇದ್ದೆ. ಅದಕ್ಕೆ ಸಿಗಾಕೊಂಡಿದ್ದೀನಿ. ಜೀವಿತ ಮಾಡಿದ್ದಾರೆ. ನಾನ್ ತುಂಬಾ ಸತಿ ಮಾಡಿದೀನಿ. ಅಂದ್ರೆ ಲೀವ್ ಲೆಟರ್ದೆಲ್ಲ ಅಷ್ಟು ನೆನಪಿಲ್ಲ ನನ್ಗೆ. ನಮ್ಮಮ್ಮಂಗ್ ಏನಾದ್ರು ಮೀಟಿಂಗ್ ಇಂದೆಲ್ಲ ಬರ್ತಾ ಇದ್ರೆ ಮನೆಗೆ ರಿಸೀವ್ ಮಾಡ್ತಾ ಇದ್ದೆ ನಾನೇ ಅಲ್ವಾ. ನಮ್ಮ ಅಪ್ಪ ಅಮ್ಮನ ಸೈನ್ ನಾನೇ ಮಾಡ್ಬಿಡ್ತಾ ಇದ್ದೆ, ಯಾಕಂದ್ರೆ ತುಂಬಾ ಈಸಿ. ನಮ್ಮಮ್ಮಂದ ಹೆಸರು ಅಷ್ಟೇ, ನಮ್ಮಪ್ಪಂದ ಆರ್ ಅಂತ ಬರ್ಬಿಟ್ಟು ಸುಮ್ನೆ ಹಿಂಗ್ ಹಾಕಿದ್ರೆ ಮುಗೀತು ಸೈನ್. ತುಂಬಾ ಸತಿ ಮಾಡಿದೀನಿ ನಾನು ಆತರ. ಇನ್ನು ಯಾರೋ ಮಾಡಿದೀರಾ? Anybody else has done it? Anybody else? Soumya has done it. I have done it. Again, it's a very regular story. ಇದು ನಮ್ಗೆ ಒಂದು ಡೈರಿ ಇರ್ತಿತ್ತು, ದಿನ ಏನೇನ್ ಹೋಮ್ ವರ್ಕ್ ಅಂತ ಅದ್ರಲ್ಲಿ ಬರ್ಕೋಬೇಕಿತ್ತು. ಸೊ ಪ್ರತಿದಿನ ಹೋಗಿ ಸೈನ್ ಹಾಕ್ಸ್ಕೋಬೇಕಿತ್ತು. ನಂಗೆ ಸ್ಟುಪಿಡ್ ಅನ್ಸೋದು, ನಾನೇ ಮಾಡ್ಬಿಡ್ತಿದ್ದೆ. ಅದು ಹೌದು ನಿಜ, ಎವ್ರಿ ಡೇ ಸೈನ್ ತಗೋಬೇಕು. ಶಾಲಿನಿ, ಸ್ಪಾಟ್ಲೈಟ್ ಚೇಂಜ್ ಆಗ್ತಾ ಇಲ್ಲ ಪ್ರತಿ ಸಾರಿ? ಆಗ್ತಾ ಇದೆ, ಲೈಕ್ ನಾನ್ ಮಾಡ್ತಾ ಇದ್ದೀನಿ. ಅದೇ ನಾನು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದೀನಿ, ಬಿಕಾಸ್ ಯಾರನ್ನ ನಗ್ತಾ ಇದ್ರು ಬರ್ತಾ ಇದೆ. ಸೊ ಐ ಆಮ್ ಡೂಯಿಂಗ್, ಯಾರು ಮಾತಾಡ್ತಿದ್ದಾರೆ ಅವ್ರಿಗೆ ಮಾತ್ರ. Okay, I thought maybe you missed it. No problem. Continue. Sorry. Yeah, that's all. ಅಷ್ಟೇ. Okay, anybody else who wants to share? ಅದು ಇನ್ನೊಂದೇನಂದ್ರೆ, ಸ್ಕೂಲ್ ಗೇಟ್ ಹತ್ರ ಹೋದಾಗ್ಲೇ ಡೈರಿ ಸೈನ್ ನೆನಪಾಗ್ತಾ ಇದ್ದಿದ್ದು ನನಗೆ. ಕರೆಕ್ಟ್. ಹಂಗೆ ಆಗ್ತಾ ಇರುತ್ತೆ. ಹೌದು, ಟೀಚರ್ಸ್ ಎಲ್ಲಾರು ಡೈರಿ ಬುಕ್ಸ್ ಚೆಕ್ ಮಾಡಿದ್ರೆ ನಮ್ ಡೈರಿ ಬುಕ್ ಅಲ್ಲಿ ಸೈನ್ ಇರಲ್ಲ, ಅಲ್ಲಿ ನೀಟಾಗಿ ಹೋಗಿ ಮೇಲೆ ಕಳ್ರು ತರ ಸೈನ್ ಮಾಡೋದು ಮಾಡಿದೀನಿ. So next question. Yeah. So this is a very straightforward question. If you have done it, you take a shot and then move on to the next question. Okay. Yes or no question. Okay. Never have I ever cheated in an exam. Oh. ನಾ ಕುಡಿತಿರೋ ಸ್ಕ್ರೀನ್ ಅಲ್ಲಿ ಬರತ್ತಾ? Wholesale, everybody's done it. Everybody has done without cheating. Yeah, I think ಇದೊಂದೇ ಕ್ವೆಶ್ಚನ್ ಗೆ everybody took a shot. ಮಾಡಿ what is life ಅಲ್ವಾ? ನಮ್ ಕ್ಲಾಸ್ಮೇಟ್ಸ್ ಇವಾಗ ನಮ್ಮೆಲ್ಲರ ಕ್ಲಾಸ್ಮೇಟ್ಸ್ ಎಲ್ರು ಇದ್ ನೋಡ್ತಿದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ನಾವ್ ಎಷ್ಟ್ ಸರಿ ಚೀಟ್ ಮಾಡಿದ್ದೀವಿ ಅಂತ. ಆನ್ಸರ್ ಶೀಟ್ ನ ಎಕ್ಸ್ಚೇಂಜ್ ಮಾಡ್ಕೊಂಡು ಚೀಟ್ ಮಾಡಿ. Oh yes. ಕಾಲೇಜ್ PU ನಲ್ಲಿ. ಐ ಹೋಪ್ ಈ ಬ್ಲಾಗ್ ನ ನನ್ ಮಕ್ಳು ನೋಡ್ತಿದ್ರೆ ಸಾಕು. Okay, so that's the next question. Never have I ever put an empty wrapper back in the snack box. Always, because always, all the time.
ಸ್ಪೆಷಲಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಇಟ್ಸ್ ವೆರಿ ಈಸಿ ಅಲ್ವಾ, ವ್ರಾಪರ್ ಬಾಕ್ಸ್ ಹಾಕೋದು, ಮನೆಗ್ ಬಂದ್ರೆ ಮಮ್ಮಿ ವಿಲ್ ಜಸ್ಟ್ put it back to the bin all the time. I think I do it today also, where I finish a biscuit packet or a packet of biscuit or a packet of chocolate, and mugit takshana I put it back in the refrigerator or I put it back in the snack box. And my mom goes to, when she's hungry, she's like, okay, and then okay, and she opens the box and there's only wrappers and she starts yelling at me. That is crazy. This I don't do. This only you can do. Super talented and super lazy. Yeah, that's my second name. Anybody else who wants to share anything about this? ನಾನು ಚಾಕ್ಲೇಟ್ಸ್ ತಿಂದು ಅಂದ್ರೆ ಟಿವಿ ನೋಡ್ತಾ ಚಾಕ್ಲೇಟ್ಸ್ ತಿಂದ್ಬಿಟ್ಟು ಅದು ಸೋಫಾ ಸೈಡ್ ಅಲ್ಲಿ ಇರುತ್ತಲ್ಲ, ಐ ಯೂಸ್ ಟು ಶವ್ ಇಟ್ ಇನ್ಸೈಡ್ ದಾಟ್. ಯಾಕಂದ್ರೆ ನಂಗೆ ಅಷ್ಟು ಲೇಸಿ ಹೋಗ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕಕ್ಕೆ. ಸೊ ಯಾರಾದ್ರೂ ಕ್ಲೀನ್ ಮಾಡ್ಬೇಕಾದ್ರೆ ಅವ್ರಿಗಿರೋದು ಓಕೆ, ಎಸ್ಪೆಷಲಿ ವಂಶಿ ಕ್ಲೀನ್ ಮಾಡ್ಬೇಕಾದ್ರೆ ನಂಗೆ ಬೈಗುಲ ಇರ್ತಿತ್ತು, ತಿನ್ಬಿಟ್ಟು ಹೋಗಿ ಡಸ್ಟ್ಬಿನ್ ಹಾಕಕ್ ನಿಂಗೆ ಎಷ್ಟಿದೆ ನೋಡಂತ. ಸೊ ಸೋಫಾ ಈಗ್ಲೂ ಚೆಕ್ ಮಾಡಿದ್ರೆ ಸೈಡ್ ಅಲ್ಲೆಲ್ಲ ರ್ಯಾಪರ್ಸ್ ಇರುತ್ತೆ. Oh, I wonder how your child is going to be. I know, right? Yeah. I think in your childhood, if somebody, if there was a guest who would come home and you'd sit on the sofa, you're like. ನಂದು ಸೇಮ್ ಸ್ಟೋರಿ, ಬಟ್ ನಾನು ಜಾಸ್ತಿ ಬೆಡ್ ಅಲ್ಲಿ ನೋವ್ನಲ್ಲಿ ಮಲ್ಕೊಂಡಿರುವಾಗ ಜಾಸ್ತಿ ಸ್ನಾಕ್ಸ್ ತಿನ್ನೋದು. ಪಿಲ್ಲೋ ಕೆಳಗಡೆ ಇಡ್ತೀನಿ ನಾನು ಚಾಕ್ಲೇಟ್ ರ್ಯಾಪರ್ಸ್ ಎಲ್ಲ. ಅದು ಒಂದೊಂದ್ಸತಿ ನನ್ನ ಹಸ್ಬೆಂಡ್ ಅದನ್ನ ತೆಗ್ದು ನೋಡಿದಾಗ ಏನ್ ಹಿಂಗ್ ಇಟ್ಕೊಂಡಿದ್ಯಾ ಎಲ್ಲ ಅಂತ ಹೇಳ್ತಾರೆ. Anybody else who wants to share? Any share ಮಾಡೋಕಿದ್ದೇನಾ? Mine same as Soumya's story. So yeah. Jeevita can tell something more interesting ಅನ್ಸುತ್ತೆ. ನಾನು ತುಂಬಾ ಮಾಡಿದೀನಿ ಆತರ. ನನ್ ರೂಮ್ ಅಲ್ಲಿ ಆಗಾಗ ಇಟ್ಬಿಡ್ತಾ ಇದ್ದೆ ಎಲ್ಲ ಕಬೋರ್ಡ್ ಒಳಗಡೆ. ನಮ್ಮ ವೀಕ್ಲಿ ಒನ್ಸ್ ರೂಮ್ ಕ್ಲೀನ್ ಮಾಡಕ್ ಏನು ಸರಿ ಬೈದಾಕಿರೋರು ಅವತ್ತೆಲ್ಲ ಫುಲ್ ಬೈಸ್ಕೊಂಡಿರ್ತಿದ್ದೆ. sometimes ಇರ್ವೆ ಎಲ್ಲ ಬಂದ್ಬಿಡೋದು ರ್ಯಾಪರ್ ಹೌದು ಅಲ್ವಾ, that is like more horrible. ಅವಾಗ ಅನ್ಕೊಳ್ಳೋದು ಇನ್ಮೇಲೆ ಈ ತರ ಎಲ್ಲ ಮಾಡ್ಬಾರ್ದು, ಕ್ಲೀನ್ ಆಗಿ ಕೊಡ್ಬೇಕು. ನೆಕ್ಸ್ಟ್ ಡೇ ಏನಾಗ್ತಿತ್ತು, ಮತ್ತೆ ನೆಕ್ಸ್ಟ್ ಡೇ ಸೇಮ್ ಸ್ಟೋರಿನ ಇವಾಗ ಸದ್ಯಕ್ಕೆ ಇರುವೆ ಇಲ್ವಲ್ಲ ಅಂತ ಹಾಕೋದು. Okay, next question ಕೇಳಲಾ? Yep. Okay. Never have I ever broken a New Year's resolution. Oh, very next day. I have broken every time. Many times. Every single year ever since in the past I've done a New Year's resolution. From the next day onwards I would forget, probably because I was very high on New Year's Eve and I used to make a resolution, but the next day nothing. Yeah, same case. Like at least ನಾನು next day ನೇ ಬಿಡ್ತಾ ಇರ್ಲಿಲ್ಲ. Maybe after a week, maximum a week ಅಷ್ಟೇ ಅನ್ಸುತ್ತೆ. 1 week ಆದ್ಮೇಲೆ even I would have stopped. ರೆಸಲ್ಯೂಷನ್ ಏನು ಬಹಳ ಸರಿ ಆಗಿದೆ. Yeah, I think ನನ್ನ ಕೇಸಲ್ಲೂ ಬಹಳ ಸರಿ ಆಗಿದೆ ಅನ್ಸುತ್ತೆ. I don't understand what New Year resolution is, because I don't think half the people don't do it. Yeah, I've never had a New Year's resolution, and even if I've had, as it is normal resolution ಮಾಡಿದಾಗಲೇ ಇಟ್ಕೊಳಕ್ ಆಗಲ್ಲ. New Year resolution ಬೇರೆ ಯಾ ನನ್ಗೂ ಅಷ್ಟೇ ರೆಸೊಲ್ಯೂಷನ್ ಅನ್ನೋದು ಐ ಡೋಂಟ್ ಬಿಲೀವ್ ಇನ್ ದಟ್. ಅಂತದನ್ನ ಅದಕ್ಕೋಸ್ಕರ ಇಯರ್ ಬಿಗಿನಿಂಗ್ ದಿನದವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಯಾವಾಗ್ಲೂ ಒಂದೊಂದ್ಸತಿ ರ್ಯಾಂಡಮ್ ಆಗಿ ಅನ್ಸುತ್ತಲ್ವಾ, ತುಂಬಾ ಜನ ಯಾರಾದ್ರೂ ತುಂಬಾ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ನೀನ್ ಸ್ವಲ್ಪ ಸಣ್ಣ ಆಗ್ಬೇಕು ಅಂತೆಲ್ಲ ಡಿಸೆಂಬರ್ ಅಲ್ಲಿ ಅಂದಿರ್ತಾರೆ ಅನ್ಕೊಳ್ಳಿ. ಅವಾಗ ಹಾಲಿಡೇ ಸೀಸನ್ ಬೇರೆ, ಚೆನ್ನಾಗಿ ಪಾರ್ಟಿಗಳಲ್ಲೆಲ್ಲ ತಿನ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಒಂದ್ಸತಿ ಓಕೆ ಈ ವರ್ಷ ನಾನು 10 ವರ್ಷದ ಹಿಂದೆ ಹಾಕೊಂಡಿದ್ನಲ್ಲ ಆ ಡ್ರೆಸ್ ಒಳಗಡೆ ತೂರೋ ಲೆವೆಲ್ಗೆ ನಾನ್ ಸಣ್ಣ ಆಗ್ಬೇಕು ಅನ್ಕೊಂಡ್ಬಿಟ್ಟಿರ್ತೀವಿ. ಅದ್ 1 ತಿಂಗಳು ಮ್ಯಾಕ್ಸಿಮಮ್ ಅದಾದ್ಮೇಲೆ ಮರ್ತೋಗ್ತೀವಿ ಅದನ್ನ, ಮತ್ತೆ ಅದ್ ನಮ್ಗೆ ನೆನಪೇ ಬರೋದಿಕ್ ಹೋಗೋದಿಲ್ಲ. ಸೊ ಹಾಗೆ ಬಹಳಷ್ಟು ಇದೆ. ಬಟ್ ಆಸ್ ಸಚ್ ನಾನು ನನ್ನ ರೆಸಲ್ಯೂಷನ್ ಹಾಕೋದಿಲ್ಲ. ನಾನು ನ್ಯೂ ಇಯರ್ ರೆಸಲ್ಯೂಷನ್ ಅಷ್ಟ್ ಮಾಡಲ್ಲ, ಮಂಡೇ ರೆಸಲ್ಯೂಷನ್ ಮಾಡ್ತೀನಿ. ಬೇಡ ಸಂಡೇ ಆಗೋಗ್ಬಿಡ್ಲಿ, ಮಂಡೆಯಿಂದ ಮಾಡೋಣ, ಮಂಡೆಯಿಂದ ಮಾಡ್ಬೇಕು. ಬೇರೆಯವ್ರು ಮಾಡೋದ್ನ ಮೋಟಿವೇಟ್ ಆಗ್ಬಿಡುತ್ತೆ, ಅಯ್ಯೋ ನಾವ್ ಇನ್ಮೇಲೆ ಈ ತರ ವರ್ಕೌಟ್ ಮಾಡ್ಲೇಬೇಕು ಅಂತ. ಇವತ್ ಬೇಡ, ಇವತ್ತು ವೆಡ್ನೆಸ್ಡೇ ಥರ್ಸ್ಡೇ
ಇನ್ ವೀಕೆಂಡ್ ಏನ್ ಮಾಡೋದು, ಮಂಡೇ ಇಂದ ಮಾಡೋಣ. ಐ ಥಿಂಕ್ ಮಂಡೇನೆ ಎಲ್ರು ಮಂಡೆಗೆ ಸ್ಟಿಕ್ ಆಗ್ತಾರೆ ಅನ್ಸುತ್ತಲ್ವಾ, ಏನ್ ಮಾಡ್ಬೇಕಾದ್ರೆ ಆ ಮಂಡೆಯಿಂದ ಶುರು ಮಾಡೋಣ, ಮಂಡೆಯಿಂದ ಶುರು. ಅಂದ್ರೆ ಮಂಡೆ ಬಂದ ತಕ್ಷಣ ಏನಾಗುತ್ತೆ ಗೊತ್ತಿಲ್ಲ, ಅದ್ ನೆಕ್ಸ್ಟ್ ಮಂಡೇಗೆ ಹೋಗುತ್ತೆ ಮತ್ತೆ. ಅದು ಮಂಡೇ ಮಿಸ್ ಅದೇ ಮಂಡೇ ಮಿಸ್ ಆಗಿ ಟ್ಯೂಸ್ಡೇ ಬಂದ್ರೆ ನೆಕ್ಸ್ಟ್ ಮಂಡೇ. Okay, the next question is quite embarrassing. Okay, never have I ever farted in public and pretended to be oblivious. And pretended to be completely oblivious. ಯಾರು ಇದಕ್ ಶಾರ್ಟ್ ತಗೊಳಲ್ಲ ಅನ್ಕೊಂತಿದ್ದೀನಿ. Okay, that's the next question. Okay, right. Never have I been. It's a very simple question. Never have I been in a road accident. I've been. Yeah. I think we all have been. Broken hands, broken legs, broken bones. Yeah. So I think it's pretty common. I've been in road accidents on the same spot for 3 times. And till date, after the 3rd accident, I stopped going on that road. ಮೂರಕ್ಕೆ ಮುಕ್ತಾಯ. Swaha. Like 3 road accidents. Sorry, I have been in like 3 road accidents and illi tanka one scratch bidilla. Oh, touch wood. Oh, touch wood. Yeah, seriously. ನನ್ಗೆ ನನ್ ಕೈನೆಟಿಕ್ ಹೋಂಡಾ ನನ್ಗೆ ಫಸ್ಟ್ PU ಕೊಡ್ಸಿದ್ರು. ನನ್ಗೆ ಕೊಡ್ಸಿದ್ದ 1 ವಾರಕ್ಕೆ ಆಗಿನ ಸರಿಯಾಗಿ ಓಡ್ಸೋದಕ್ ಕೂಡ ಬರ್ತಿರ್ಲಿಲ್ಲ. ಏನೋ ಜೋಶ್ ಮೇಲೆ ಬೇಕು ಅಂದ್ರೆ ಕೊಡ್ಸ್ಬಿಟ್ರು. ಸರಿ ಇಟ್ಕೊಂಡು ನಾನು ನನ್ ಫ್ರೆಂಡ್ ಝೀ ಅಂತ ಹೋಗ್ತಿದ್ವಿ. ಒಳ್ಳೆ ಕಾಲೇಜ್, ನಮ್ಮ ಮನೆ ಹತ್ರ ಅವಾಗ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಏನಾಯ್ತು. ಕಾಲೇಜ್ ಮುಂದೆ ಝೀ ಅಂತ ಹೋಗ್ತಾ ಇದ್ರೆ ಮುಂದೆಯಿಂದ ಏನೋ ನಿಂತಿದ್ದಂತ ಬಸ್ಗೆನೋ ಹೋಗ್ಬಿಟ್ಟು ಓಡಿಸ್ಬಿಟ್ಟೆ. ಆದ್ರೆ ನಂಗೇನ್ ಜಾಸ್ತಿ ಏಟಾಗಿರ್ಲಿಲ್ಲ, ಕಾಲಿಗೆ ಏಟಾಗಿತ್ತು. ಆದ್ರೆ ಮನೆಗ್ ಹೋಗಿ ನಮ್ ತಂದೆಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋದಕ್ ಭಯ, ಯಾಕಂದ್ರೆ ನಾಳೆಯಿಂದ ಮತ್ತೆ ಕನ್ನಡಕ್ಕೆ ಕೊಡೋದಿಲ್ಲ ಹೋಗೋದಿಕ್ಕೆ ಅಂತ. ಹಾಗೆ ಏನಿಲ್ಲ, ಅದು ಸ್ಟ್ಯಾಂಡ್ ಇದೆಯಲ್ಲ ತುಂಬಾ ಹೆವಿ ಇತ್ತು ಗಾಡಿ. ಆ ಸ್ಟ್ಯಾಂಡ್ ಹಾಕೋದಕ್ಕೆ ಹೋದೆ, ಸ್ಟ್ಯಾಂಡ್ ಕಾಲಿಗೆ ತಗಲ್ಬಿಟ್ಟು ಗಾಯ ಆಯ್ತು ಅಂತ ಅನ್ಬಿಟ್ಟು ಸುಳ್ಳು ಹೇಳ್ತಿದ್ದೆ. ಸೊ ಐ ಥಿಂಕ್ ಅದು ಒಂದು. ಆದ್ರೆ ಇವತ್ತಿಗೂ ನೆನಪಿಸ್ಕೊಂತೀನಿ, ಕಾಲಿಗೆ ಮಾರ್ಕ್ ಇದೆ ಅದು. ನನ್ಗೆ ನನ್ನ ಪಾದಗಳಂದ್ರೆ ನನಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತ ಒಂಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಎಲ್ಲರೂ, ಚೆನ್ನಾಗಿರುತ್ತೆ ಅಂತ. ಆದ್ರೆ ಅದಕ್ಕೊಂದು ಮಾರ್ಕ್ ಆಗಿ ಅದು ಇವತ್ತು ಕೂಡ ಆ ಸ್ಕಾರ್ ಇದೆ, ಅದು ನೋಡ್ದಾಗೆಲ್ಲ ನೆನಪಿಸ್ಕೊತಾ ಇರ್ತೀನಿ. ಸದ್ಯಕ್ಕೆ ಸುಳ್ಳು ಹೇಳ್ದೆ ಆ ಒಂದ್ ಆಯ್ತು ಅನ್ನೋದು ಇವತ್ತು ಕೂಡ ನೆನಪಿಸ್ಕೊತೀನಿ. So Ali, it is like ದೃಷ್ಟಿ ಕೊಟ್ಟು ಏನು ಹೇಳ್ತಾರಲ್ವಾ, ದೃಷ್ಟಿ ಕೊಟ್ಟು. Right, you got it. Even I have been to so many accidents actually. ನಾನ್ ಚಿಕ್ಕವಳಲ್ಲಿದ್ದಾಗ ನಮ್ ದೊಡ್ಡಪ್ಪ ಹತ್ರ ಒಂದು TVS ಇತ್ತು. TVS ಇರುತ್ತೆ ಅಲ್ಲ, ಆತರ ಇತ್ತು. ನಾನ್ ಚಿಕ್ಕವಳಿದ್ದಾಗ, ತುಂಬಾ ಚಿಕ್ಕವಳು ನಾನು ಅವಾಗ. ಸೊ ನಾನ್ ಹಿಂದೆ ಕೂತಿದ್ದಾಗ ಆ ವೀಲ್ಗೆ ಕಾಲ್ ಕೊಟ್ಬಿಟ್ಟಿದ್ದೆ. ಸೊ ಅವಾಗ ನನ್ ಕಾಲ್ ರೈಟ್ ಲೆಗ್ ಲೆಫ್ಟ್ ಲೆಗ್. ಸೊ ಅವಾಗ ನಂದು ಲಾಸ್ಟ್ 2 ಬೆರಳಿಂದು ಉಗುರು ಕಟ್ ಆಗಿತ್ತು, ಫುಲ್ ಬ್ಲೀಡ್ ಆಗ್ತಾ ಇತ್ತು. ಪಾಪ ನಮ್ ದೊಡ್ಡಪ್ಪ ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ರು. ದಟ್ ವಾಸ್ ಮೈ ಫಸ್ಟ್ ಆಕ್ಸಿಡೆಂಟ್. ಅಂದ್ರೆ ನಾನೇ ಕಾಲ್ ಕೊಟ್ಟಿದ್ದು, ಅದು ಅವ್ರು ಏನು ಮಾಡ್ಲಿಲ್ಲ. ಅಂದ್ರೆ ಅವಾಗ ಸ್ಟ್ಯಾಂಡ್ಸ್ ಎಲ್ಲ ಏನು ಇರ್ಲಿಲ್ಲ ಸೈಡ್ ಅಲ್ಲಿ. ಸೊ ದಟ್ ವಾಸ್ ಮೈ ಫಸ್ಟ್ ಲೈಕ್ ಮೇಜರ್ ಥಿಂಗ್ ವಾಟ್ ಹ್ಯಾಪನ್ ಟು ಮೀ. ಅದಾದ್ಮೇಲೆ ಎಷ್ಟ್ ಆಕ್ಸಿಡೆಂಟ್ಸ್ ಆಗಿದ್ರು ನನಗೇನು ಆಗಿಲ್ಲ, ಬರೀ ಗಾಡಿಗಾಗಿದೆ ಅಷ್ಟೇ. ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ. ನಾನ್ 2 ಸತಿ ಬಿದ್ದಿದ್ದೀನಿ. ಫಸ್ಟ್ ಟೈಮ್ ಟ್ರಿಪಲ್ಸ್ ಹಾಕೊಂಡು ಸ್ಟಂಟ್ ತರ ಮಾಡಕ್ಕೆಲ್ಲ ಹೋಗಿ ಬಿದ್ದಿದ್ವಿ, ಅದು ನಾನೇ ಮಾಡ್ಕೊಂಡಿದ್ದು. ಸೆಕೆಂಡ್ ಟೈಮ್ ಇನ್ನೊಂದೇನಂದ್ರೆ, ನಾನು ನನ್ನ ಫ್ರೆಂಡು ಕೇಕ್ ತರಕ್ ಹೋಗ್ತಾ ಇದ್ವಿ. ಕಾಲೇಜ್ ಮುಗಿಸ್ಕೊಂಡು ನನ್ನ ಕ್ಲಾಸ್ಮೇಟ್ ಬರ್ಡೇ ಇತ್ತು ಅಂತ ಕೇಕ್ ತರಕ್ ಹೋಗ್ತಾ ಇದ್ವಿ. ನಾನ್ ಬ್ಲೇಸರ್ ಅಲ್ಲಿ ದುಡ್ಡು ಇಟ್ಕೊಂಡಿದ್ದೆ. ಅವಳಿಗೆ ದುಡ್ಡು ತಗೋ ಅಂತ ಹೇಳ್ದೆ. ಅವಳು ತಗೊಂಡ್ಬಿಟ್ಟು ನನ್ಗೆ ಗೊತ್ತಾಯ್ತು, ಒಂದ್ ನೋಟ್ ಬಂದ್ಬಿಟ್ಟು ಹಾರೋಯ್ತು. ನಾನು ಹಿಂಗ್ ಸ್ಟ್ರೇಟ್ ಹೋಗ್ತಿದ್ದವಳು, ದುಡ್ಡು ಹೋಯ್ತು ನೋಡು ಅಂತ ಹಿಂಗ್ ಹೇಳ್ತಾ ಇದ್ದವಳು. ಹಿಂಗ್ ಹೋಗ್ತಿದ್ದವಳು ಸೈಡ್ಗೆ ಹೋದೆ. ಅಲ್ಲಿ ಅವಾಗ ತಾನೇ ಪೈಪ್ ಹಾಕೋದಿಕ್ಕೆ ತೋಡಿದ್ರು ಸೈಡ್ ಅಲ್ಲಿ. ಓಕೆ, ಅಂದ್ರೆ ಪೈಪ್ ಹಾಕೋದಕ್ಕೆ ತೋಡಿದ್ರು. ಫುಲ್ ಹಿಂಗ್ ಹೋಗ್ತಿದ್ದವಳು ಸೈಡ್ಗೆ ಹೋಗಿ ಗಾಡಿ ಫುಲ್ ಉಜ್ಕೊಂಡು ಹೋಯ್ತು. ನಾನು ಹೋಗಿ ಅದ್ರೊಳಗ್ ಬಿದ್ದು, ಅವಳು ಬಂದ್ ನನ್ ಮೇಲೆ ಬಿದ್ದು. ಸೊ ಇಷ್ಟ ಆಗಿ ಆ ಸಿಚುವೇಶನ್ ಅಲ್ಲಿ ತುಂಬಾ ನೋವ್ತಾ ಇದೆ, ಬಟ್ ತುಂಬಾನೇ ನಗು ಬರ್ತಾ ಇತ್ತು. ಅಂದ್ರೆ ಹಂಗಿತ್ತು, ಅದು ಗಾಡಿ ಅಲ್ಲೆಲ್ಲೋ ಬಿದ್ದಿದೆ, ನನ್ ಮೇಲೆ ಅವಳು ಬಿದ್ದಿದ್ದಾಳೆ. ಸೊ ತುಂಬಾನೇ ಫನ್ನಿ ಆಗಿತ್ತು. ಆಮೇಲೆ ಆಕ್ಚುಲಿ ಫುಲ್ ಆಕ್ಸೆಸ್ ಇದ್ದಿದ್ದು ಮುಂದೆ ಇದ್ ಬರುತ್ತಲ್ವಾ, ಡಿಕ್ಕಿ ತರ ಎಲ್ಲ ಇಟ್ಕೊಳ್ಳೋದಕ್ಕೆ ಹ್ಯಾಂಡಲ್, ಅದೇ ಬಂದ್ಬಿಟ್ಟಿತ್ತು. ಆಮೇಲೆ ನನ್ ಕ್ಲಾಸ್ಮೇಟ್ಸ್ ಎಲ್ಲ ಸ್ವಲ್ಪ ಹಂಗೆ ಅದನ್ನೆಲ್ಲ ಸರಿ ಮಾಡಿ ತಗೊಂಡ್ ಹೋಗ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಕೊಟ್ರು, ಯಾರಿಗೂ ಗೊತ್ತಾಗ್ದಿರೋ ತರ.
ಆಮೇಲೆ ಮನೆಗೆ ಹೋಗಿ ಸೈಲೆಂಟ್ ಆಗಿ ನಿಲ್ಸ್ಬಿಟ್ಟು ಮನೇಲಿ ನಾರ್ಮಲ್ ಆಗೇ ಇದ್ದೆ. ಬಿದ್ದಿದ್ದು ಏನು ಹೇಳ್ಕೊಂಡಿಲ್ಲ. ಆಮೇಲೆ ನಮ್ಮ ಪಪ್ಪ ಫ್ರೆಂಡ್ ನೋಡಿದಾರೆ ನಾನ್ ಬಿದ್ದಿರೋದು ಆ ಸ್ಟೈಲಲ್ಲಿ. ಅವರು ಕ್ಲೀನ್ ಆಗಿ ಹೇಳಿದ್ದಾರೆ ಹಿಂಗ್ ಆಯ್ತು ಹಿಂಗ್ ಬಿದ್ದಿದೆ ಅಂತ. ಆಮೇಲೆ ನಮ್ಮ ಪಪ್ಪ ಕೇಳಿದ್ರು ಏನಾಯ್ತು ಇವತ್ತು, ಏನಾಯ್ತು ಗಾಡಿ ಬಿದ್ದ ಅಂತಂದ್ರು. ಆಮೇಲೆ ಹೋಗಿ ಗಾಡಿ ನೋಡಿದ್ರು ಫುಲ್ಲು ಉಜ್ಜೋಗ್ಬಿಟ್ಟಿತ್ತು. ಕೀ ಎತ್ತಿಟ್ಕೊಂಡಿದ್ರು ಒಂದ್ ದಿವ್ಸ. ಐ ಹ್ಯಾಡ್ ಒನ್ ಮೋರ್ ಮೇಜರ್ ಆಕ್ಸಿಡೆಂಟ್ ಆಕ್ಚುಲಿ, ಅದನ್ನ ಹೇಳ್ಬೇಕು. ನಾನು ನಮ್ಮಮ್ಮ ಒಂದು ಮದ್ವೆಗೆ ಹೋಗಿ, ನಮ್ ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದು ಸಿದ್ಧಗಂಗಾ ಚೌಟ್ರಿ ಆಯ್ತಾ. ಆ ಚೌಟ್ರಿ ಹಿಂದೆ ರೋಡಲ್ಲಿ ಐ ವಾಸ್ ಡ್ರೈವಿಂಗ್, ಮನೆಗೆ ಹೋಗ್ತಾ ಇದ್ವಿ ನಾನು ನಮ್ಮಮ್ಮ. ಸೊ ಅಲ್ಲಿ ಯಾವ್ದೋ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇತ್ತು. ಸೊ ಇದು ಚಿಕ್ಕದು ಟೆಂಪೋಸ್ ಬರುತ್ತಲ್ಲ, ಆ ಟೆಂಪೋಸ್ ಅಲ್ಲಿ ಪೂರ್ತಿ ದೇ ವಿಲ್ ಹ್ಯಾವ್ ದಟ್ ವುಡ್ ಎಲ್ಲ, ದೊಡ್ಡ ದೊಡ್ಡ ವುಡ್ ಪೀಸಸ್ ಎಲ್ಲ ಇಟ್ಕೊಂಡಿರ್ತಾರೆ. ಅವನು ಫುಲ್ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ ಟೆಂಪೋನ. ಸೊ ಹಿ ಕಾಂಟ್ ಇವನ್ ಸಿ ಬ್ಯಾಕ್ ಸೈಡ್, ಅಷ್ಟು ತುಂಬಿಸಿದಾನೆ. ಮಿರರ್ ಅವನಿಗೆ ಕಾಣಿಸ್ತಾ ಇಲ್ಲ. ನಾನ್ ಹೋಗ್ತಾ ಇದ್ದೀನಿ ಕಾರಲ್ಲಿ, ಅವ್ನು ನನ್ ಹಿಂದೆ ಹಂಗೆ ಬರ್ತಾ ಇದ್ದಾನೆ. ನಾಟ್ ಇವನ್ ಸ್ಟಾಪಿಂಗ್, ಲೈಕ್ ಫುಲ್ ಹೊಡೆದ್ಬಿಟ್ಟ. ನಮ್ ಕಾರ್ ಮುಂದೆ ಹೆಡ್ ಲೈಟ್ ಇಂದ ಹಿಡ್ದು ಪೂರ್ತಿ ಹೊಡೆದೋಯ್ತು. ಅಷ್ಟು ಮೇಜರ್ ಆಕ್ಸಿಡೆಂಟ್ ಆಯ್ತು. ಆಮೇಲೆ ಅಲ್ಲೇ ಚೌಟ್ರಿ ಇಲ್ಲ, ಎಲ್ಲಾರು ನಮ್ ರಿಲೇಟಿವ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಬಂದು ಚೆನ್ನಾಗ್ ಅವನಿಗೆ ಬೈದು. ದಟ್ ವಾಸ್ ಒನ್ ಆಫ್ ದ ಮೇಜರ್ ಆಕ್ಸಿಡೆಂಟ್ ವಿಚ್ ಹ್ಯಾಪೆಂಡ್ ರೀಸೆಂಟ್ ಟೈಮ್ ಅಲ್ಲಿ ನನ್ಗೆ. ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ ಡ್ಯಾಡಿ ಅವಾಗಷ್ಟೇ ನನ್ ಗಾಡಿ ಓಡ್ಸಕ್ಕೆ ಇನ್ನೂ ಹೇಳ್ಕೊಡ್ತಿದ್ರು, ಲೈಕ್ ಇದು ಆಕ್ಸಿಲೇಟರ್ ಸ್ವಲ್ಪ ಕೊಡ್ಬೇಕು ಅಂಡ್ ಬ್ರೇಕ್ ಇಟ್ಕೋಬೇಕು ಅಂತ. ಅವ್ರು ಇನ್ನೂ ನನ್ನ ಕೂತ್ಕೊಂಡು ಹೇಳ್ಕೊಡ್ಲು ಇಲ್ಲ. ನಾನ್ ಡೈರೆಕ್ಟ್ ಆಗಿ ಜಸ್ಟ್ ಕೇಳ್ಸ್ಕೊಂಡಿದ್ದಷ್ಟೇ. ಹೋಗಿ ನಾನೇ ಓಡಿಸ್ತೀನಿ ಅಂತ ಕೂತ್ಕೊಂಡು ಜೋರಾಗಿ ಆಕ್ಸಿಲೇಟರ್ ಕೊಟ್ಟು ಹೋಗಿ ಬಿದ್ದಿದ್ದೆ ಒಂದ್ಸತಿ. ಇನ್ನೊಂದ್ಸತಿ ನಾನ್ ಕಾಲೇಜ್ಗೆ ಹೋಗ್ತಾ ನನ್ ಮಿರರ್ ಅಲ್ಲಿ ಅವತ್ತು ನನ್ ಕೂದಲು ಚೆನ್ನಾಗ್ ಕಾಣ್ತಿತ್ತು ಅಂತ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ಕೊಂಡು ಮಿರರ್ ಅಲ್ಲಿ ನೋಡ್ಕೊಂಡು ಹೋಗ್ತಿದ್ದೆ. ಹೋಗ್ತಿದ್ರು, ನಾನ್ ನೋಟಿಸ್ ಮಾಡಿಲ್ಲ, ಸ್ಪೀಡ್ ಆಗಿ ಹೋಗ್ತಿದ್ದೆ. ಇಬ್ರು ನಡ್ಕೊಂಡು ಹೋಗ್ತಿದ್ರು ಮುಂದೆ. ಅವ್ರಿಗೆ ಹೋಗಿ ಗೊತ್ತಿದ್ದೆ. ಸೊ ಅದನ್ನ ತಪ್ಸಕ್ ಹೋಗಿ ಜೋರಾಗಿ ಬ್ರೇಕ್ ಹಿಡ್ದೆ. ಆಮೇಲೆ ನಾನೇ ಜೋರಾಗಿ ಬಿದ್ದೆ ಅಷ್ಟೇ. ಇದು ಆಮೇಲೆ ಹೇರ್ ಸ್ಟೈಲ್ ಹಾಳಾಗೋಯ್ತಾ? ಯೋಚಿಸುವಷ್ಟು ಮೈಂಡ್ ಅಲ್ಲಿ ಟೈಮ್ ಇರೋದಿಲ್ಲ. ಬೇರೆ ಅವ್ರನ್ನ ನೋಡ್ಬಿಟ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ರಮ್ಯಾ. ಅವತ್ತು ನನ್ಗೆ ಎಕ್ಸಾಮ್ ಇತ್ತು, ಇಂಜಿನಿಯರಿಂಗ್ ಅಲ್ಲಿ ಎಕ್ಸಾಮ್ ಇತ್ತು. ಅಂಡ್ ಅದು ಖುಷಿ ಆಯ್ತು ನನ್ಗೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ ಎಕ್ಸಾಮ್ ತಪ್ಪು. ನನ್ಗೂ ಸೇಮ್. ನನ್ಗೆ ಫಸ್ಟ್ ಟೈಮ್ ಆದಾಗ, ಆಕ್ಸಿಡೆಂಟ್ ಆದಾಗ ಲೈಕ್ ಏನಾಗಿತ್ತು, ನನ್ ಜೀನ್ಸ್ ಮಂಡಿ ಹತ್ರ ಅರ್ಧೋಗ್ಬಿಟ್ಟಿತ್ತು. ಅವಾಗ ಬೇರೆ ಟೋನ್ ಜೀನ್ಸ್ ಎಲ್ಲ ಟ್ರೆಂಡ್ ಬೇರೆ ಇತ್ತು. ಸೊ ಅದು ಮ್ಯಾನೇಜ್ ಆಗೋಯ್ತು. ಅದ್ ನನ್ ಪ್ಯಾಂಟ್ ಇರೋದೇ ಹಂಗೆ ಅಂತ ಅನ್ಕೊಂಡಿದ್ರು. ಅವತ್ತು ಟ್ಯಾಲೆಂಟ್ಸ್ ಡೇ ಇತ್ತು. ಸೊ ಮಂಡಿಲಿ ರಕ್ತ ಹೋಗ್ತಾ ಇದೆ, ಇಲ್ಲೆಲ್ಲ ಸ್ಕ್ರಾಚಸ್ ಆಗ್ಬಿಟ್ಟಿತ್ತು. ಟ್ಯಾಲೆಂಟ್ಸ್ ಡೇ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟೆ ನಾನು ಮಂಡಿ ಮೇಲೆ ಕುತ್ಕೋಬೇಕು. ಫುಲ್ ನನ್ಗೆ ಎಕ್ಸ್ಪ್ರೆಷನ್ ಕೊಡಕ್ ಆಗ್ತಾ ಇಲ್ಲ, ಅಷ್ಟ್ ಜನ ಇದಾರೆ. ನೋವೆಲ್ಲ ಹೊರಗಡೆ ನುಂಗ್ಕೊಂಡು ಮಂಡಿ ಮೇಲೆ ಇದ್ದೆ. ಅಂಡ್ ಆ ಪೇನ್ ಅಂದ್ರೆ ಅವಾಗ ಬಿದ್ದಿದ್ದೇಟು ನನ್ಗಿನ್ನ ಮಂಡಿ ಊರಕ್ ಆಗಲ್ಲ. When you told me, I started feeling what is that? You know, and I started getting those nerves. I have just one more question. Okay. Hey, I think Kavya has to talk. Ansutta. Kavya, do you have a story, Kavya? No. Okay. No. Okay. Safe driver. let me just put it this way. Sorry. Safe driver alla adu 2-wheeler athwa car Bengaluru nal ಓಡಿಸಿ ತುಂಬಾನೇ ವರ್ಷ ಆಗಿದೆ. So I don't remember incidents. So that's the only thing. Cool. I just remember one incident here, and I had just learned to drive my car. And then I had taken it to the church. And then in the church, what we have is during the feast time, there's a huge ground in front of the church. Matte aa church alli madhyadalli ondu kamba irutte. Nanu ಏನು ಮಾಡಿದೆ, full ground ಖಾಲಿ ಇತ್ತು. So I parked my car at a place, and I'd been in the church just pray quickly, and I came in sat back in the reverse side the ಗಾಡಿ. ಅಷ್ಟು ದೊಡ್ಡ ground, big ground. I could have taken my car anywhere to turn. But I came and hit that one pole, and my car practically went, it got a huge dent. Until today, all my friends tease me. Ishtu dodda ground. Adralli ಒಂದು ಕಂಬ, ಅದಕ್ಕೆ ಹೋಗಿ ಇಟ್ಟಿದ್ದಲ್ವಾ ಅಂತ. That's the thing, it's very embarrassing even today.
But That now is I'm Komal. That is Komal. That is Komal. ಪೋಲ್ ನ ಹುಡ್ಕೊಂಡು ಹೋಗಿ ಹೊಡೆದಿದ್ಯಾ ನೀನು ಪೋಲ್ ನ? ಅದೇ ಹೇಳೋದು. You practically went searching for the pole and you hit it. Okay, so the last question is, never have I ever eaten one single pizza alone. Never. An entire pizza alone. Yeah. If we would have taken a small pizza with only 4 slices, regular Yeah, the pizza. fan size one, like the yeah, small then one. yes. Big one. You know Proper those, domino. yeah, No. big 12-inch, I think. Yeah. 12 or No. 11-inch. No. So I'll finish No. my shot. ನೀನ ನೋಡಿದ್ರೆ ಹಂಗ ಅನ್ಸುತ್ತಿಲ್ಲ, ನೀನ್ ಅಷ್ಟೇ ತಿನ್ನೋದಕ್ಕಾಗುತ್ತಾ ನಿಂಗೆ? ಹಸಿವೆ ಯಾಕಂದ್ರೆ I can finish 2 pizzas. I love pizza. Oh, nice. ಅಲ್ಲೂ ಅಂದ್ರೆ ಟ್ಯಾಲೆಂಟ್, ಅಲ್ಲೂ ಒಂದೇ ಟ್ಯಾಲೆಂಟ್ ಸತಿ ಇದ್ದು. ತಿಂತೀರಾ? Yeah, in one shot. ನಾನು share ಮಾಡಲ್ಲ pizza ನಂದು. I can finish. But I don't finish these Domino's pizza and all of that. They just sell bread in their crust, alva. So we have these couple of places around here. Even in US, I remember I had this California pizza. Most of the pizzas are very good, thin crust and good, toppings. So I can finish 2 pizzas and aram se. I won't even share it with anyone. Like, stay off or I'll bite your head off. Good appetite, yeah, Komal. Yeah, like you don't look. You are Yeah. able. You will Then be I able have to to- eat at that. Then I have to start dieting. for ಅದೇ 1 ಪ್ಲಸ್ week. ಪಾಯಿಂಟ್. ಅಲ್ಲ, You're ಲುಕ್ very ನೋಡಿ blessed. ಮೋಸ ಹೋಗ್ಬೇಡಿ ಅಂತ ಕೋಮಲ್ ತೋರ್ಸ್ತಾ ಹೇಳ್ಬೋದು. ಲುಕ್ ನೋಡಿ ಮೋಸ ಹೋಗ್ಬೇಡಿ, ತುಂಬಾ ಸಾಫ್ಟ್ ಅಂಡ್ ಮೃದುವಾಗಿದ್ದಾಳೆ ಹುಡುಗಿ ಅಂತ. ವೆರಿ ಸ್ಟ್ರಾಂಗ್, ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್. Girl power, women power, all of us. Super cool. It's all done with my questions. So I think we are all Yeah, we are all done. I think Yeah. I'll ask one more question. If you have any fun stories, you can share. Like, have you ever broken a bone ever in your life with any incidents happening? Which Yeah. word? ಇಲ್ಲ. Oh, okay. If Bone. anyone has a fun yeah, bone broken. Yeah. Fracture. Like that. But I had to definitely share my accident story. ನೀವೆಲ್ಲ ನಿಮ್ ಕಾರ್ ಆಕ್ಸಿಡೆಂಟ್ ಮಾಡಿದೀರಾ, ಬೈಕ್ ಆಕ್ಸಿಡೆಂಟ್ ಮಾಡಿದೀರಾ? You know what I've done? I have just met my guy. So 2 years back, ಅನ್ಸುತ್ತೆ, we were dating and all of that. So he had a Jeep Compass back then. So 1-2 times it's automatic car, so he taught me how to drive and he did it. So once we went for a trip somewhere, ಚಿಕ್ಕಮಂಗ್ಳೂರಿಂದ ನಾವು ಬ್ಯಾಂಗ್ಳೂರಿಗೆ ಬರ್ತಾ ಇದೀವಿ. I alone drove the car for 130 kilometers. ಆಯ್ತಾ? That was my 3rd day of driving. Whoa. Fucker don't even know how to fucking drive. Sorry, edit guys. I don't even know how to drive. So he was very confident. Ibrugu full bindas, full kushi. According to him, I am a very smart girl anta. 3rd day ne hudgi super agi drive ಮಾಡ್ತಾಳಂತ. So ಅದಾದ್ಮೇಲೆ we were on our way to a good place at the 4th time. ನಾನು ಏನ್ ಮಾಡ್ದೆ, ಹೀರೋಯಿನ್ ಹುಡುಗನ ಇಂಪ್ರೆಸ್ ಮಾಡಕ್ ಹೋಗಿ I was about to kill people on the street. ಹಿಂಗ್ ಟರ್ನ್ ತಗೊಂಡ್ ಹೋಗ್ಬೇಕಾಗಿತ್ತು. ಬೆಂಗಳೂರಲ್ಲಿ ಸ್ಟ್ರೀಟ್ ಅಲ್ಲಿ ಹೆಲ್ಮೆಟ್ಸ್ ಮಾರ್ತಾರ ನೋಡಿ. I went and hit them. And local people ಬಂದು, as it is, I was in spaghetti sleeves and gown. ತುಂಬಾನೇ ಭಯ ಆಗಿದ್ದು. That's one of the horrible incident of my life. Like that guy who I'm married now, ಓಡ್ಕೊಂಡ್ ಹೋಗ್ಬೇಕಾಗಿತ್ತು ಅದೇ ದಿನ ನನ್ನ ಬಿಟ್ಬಿಟ್ಟು. I've broken his car front full. 15,000 ಖರ್ಚಾಯ್ತು ಹೊಸ ಕಾರ್ಗೆ ಪಾಪ. But today we are married. He's still together. You would have become the new generation Salman Khan. ಸರಿಯಾಗಿ. You know what? ಅಲ್ಲಿರೋ locals, he's arguing with them to save me because no driving license, yeah, like car license illa. Secondly, he's trying to prove them that he was driving and ಅವರಿಂದ ತಪ್ಪಾಗಿರೋದು. Obviously ಅವ್ರಿಗೆಲ್ಲ ಕಾಣಿಸುತ್ತೆ. They all know ನಾನು ಮಾಡಿದೀನಿ. But ಅಲ್ಲಿ ಇರೋರು ಅಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೆಯವರು ಹೇಳಿದ್ರು ಪರವಾಗಿಲ್ಲ ಸರ್, ಅರ್ಥ ಆಗುತ್ತೆ, ಥ್ಯಾಂಕ್ಫುಲಿ ಯಾರಿಗೂ ಏನು ಆಗಿಲ್ಲ, ನೀವ್ ಹೋಗಿ. ಬಟ್ ಇನ್ನ ಕೆಲವರು ದೇ ಕಾಲ್ ದಿ ಕಾಪ್ಸ್. ನಮ್ ಲಕ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ನಾವು ಪಾಸ್ ಆಗಿದಷ್ಟೇ ಕಾಪ್ಸ್ ಬಂದ್ರು. ವಿ ಜಸ್ಟ್ ಎಸ್ಕೇಪ್ ಫ್ರಮ್ ದ ಪ್ಲೇಸ್. ಬಿಕಾಸ್ ಇಲ್ಲಾಂದ್ರೆ ಲವ್ ಸ್ಟೋರಿ ಇಡೀ ಫ್ಯಾಮಿಲಿ ಗೊತ್ತಾಗ್ತಾಯಿತ್ತು, ಮುಗಿತು ನನ್ ಕತೆ. ದೀಕ್ಷಿತಾ, ನಿಮ್ ಹಸ್ಬೆಂಡ್ ಈಗ ಅನ್ಕೊಂತಿರ್ತಾರೆ, ಎಂತ ರಿಸ್ಕ್ ತಗೊಂಡೆ ಅವತ್ ನಾನು, ಅಂತ ರಿಸ್ಕ್ ತಗೊಂಡೆ ಅಂತ ಇವಾಗ ಅನ್ಕೊಂತಾ ಇರ್ತಾರೆ ಅನ್ಸುತ್ತೆ. ಸ್ಟೋರಿ I can see that actually looking at him every now and then. ಏನ್ ಹೇಳ್ತಾರೆ, ನಗ್ತಾರಾ? Yeah.
ನನಗೆ I have ನನಗೊಂದು so many incident accidents ನೆನಪಾಯ್ತು. ಆಯ್ತಾ. 2020 has been very bad for me. I fell in my bathroom like 3 times. ನನಗೆ ಕ್ಲೀನ್ ಮಾಡೋ ಹುಚ್ಚು ಜಾಸ್ತಿನೇ ಇದೆ. I cleaned my bathroom so much that ಒಂದ್ಸತಿ ಬಿದ್ದೆ ನೀಗ್ ಹೊಟ್ಟಾಯ್ತು. I was like it's okay, ಜಾರ್ ಬಿದ್ದಿದ್ದು ನನ್ ತಪ್ಪು. ಸೆಕೆಂಡ್ ಟೈಮ್ ಜಾರ್ ಬಿದ್ದೆ ನನಗ್ ಬಮ್ ಹರ್ಟ್ ಆಯ್ತು. I was like it's okay, ನಾನೇ ಸ್ಲಿಪ್ ಆದೆ. ಥರ್ಡ್ ಟೈಮ್ ಜಾರ್ ಬಿದ್ದೆ. Constantly in the 1 to 3 months I got a stitch here. ಇಲ್ಲಿ ಬಿದ್ದಿದ್ದೀನಿ, ಬಾತ್ ಟಬ್ ಹೊಡೆದೋಗಿದೆ, ನನ್ ಇಲ್ಲಿಗೆ ಸ್ಟಿಚ್ ಹಾಕಿದ್ದಾರೆ. That's been horrible. ಆವತ್ತಿಂದ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. Like people have told me get insurance to your face anta. I have a stitch here, I have a stitch here, illond stitch ಇದೆ. Like I have 3 stitches on my face and ಕಾಲು ಲೇಟ್ ಆಗಿದೆ. When I was in UKG ಗಂಜಿ ಅಂತಾರಲ್ಲ ನಮ್ ಕಡೆ, ಬಾಯ್ಲ್ ರೈಸ್ ಮಾಡ್ತಾರೆ, ಅದು ಬಿದ್ದಿದೆ ನನ್ ಮೈಯಲ್ಲಿ. ಸೊ ಸಿಕ್ಕಾಬಡೆ ಏಟ್ ಮಾಡ್ಕೊಂಡಿದೀನಿ. ನನ್ನಷ್ಟು ತರ್ಲೇ ಇರೋ ಯೂಟ್ಯೂಬರ್ ಯಾರು ಇಲ್ಲ. And you still look pretty. ಎಲ್ರು ಹೀಗ್ ಮಾಡಿ, do this, do this to everyone. Got it. Anybody else want to share anything at all? I think And Rishita, you revealed. Yeah. Rishita revealed that yours is a love story. You were supposed to reveal it in the future. Oh yes. Fine guys, whatever. I'm just being really nice to you all because all of you look pretty alva ivattu. Jeevita Okay, wanted to share Jeevita wanted to share. Yeah. ಎಲ್ಲಾರು Okay. ನನಗೊಂದು ನೆನಪಾಯ್ತು ಇವಾಗ. ನನ್ ಸಿಸ್ಟರ್ಗೆ ಓದ್ಸಕ್ ಬರ್ತಾ ಇರ್ಲಿಲ್ಲ. I have a question if you all want to answer this, okay? Yeah, wait, Jeevita, let her finish her talk and then you Oh, sorry. ಆಕ್ಚುಲಿ Sorry, ಕ್ವೆಶ್ಚನ್ go ಮರ್ತೋಯ್ತು ನನಗೆ. Oh yeah, it's okay. ಬ್ರೋಕನ್ ಬೋನ್ ಅದು ಗೊತ್ತಾಯ್ತು. ನನ್ಗಿವಾಗ ಒಂದು ಇನ್ಸಿಡೆಂಟ್ ನೆನಪಾಯ್ತು. ನನ್ ಸಿಸ್ಟರ್ಗೆ ಸ್ಕೂಟಿ ರೈಡ್ ಮಾಡಕ್ ಬರ್ತಾ ಇರ್ಲಿಲ್ಲ, ನನಗ್ ಬರ್ತಾ ಇತ್ತು. ಹೀಗೆ ಹೋಗ್ತಾ ಇದ್ವಿ ಒಂದ್ ರೋಡ್ ಅಲ್ಲಿ, ಎದುರುಗಡೆಯಿಂದ ಲಾರಿ ಬರ್ತಾ ಇತ್ತು. ನಾನು ಅವಳಿಗೆ ಹೇಳ್ತಾ ಇದೀನಿ ಬ್ರೇಕ್ ಇಡಿ, ಎಕ್ಸ್ಲೇಟರ್ ಕಡಿಮೆ ಮಾಡು ಅಂತ. ಅವಳು ಬ್ರೇಕ್ ಇಡಿಲಿಲ್ಲ, ಎಕ್ಸ್ಲೇಟರ್ ಕೊಟ್ಲು, ಸೀದಾ ಇತ್ತು. ಪಾರ್ಟ್ಸ್ ಎಲ್ಲ ಮುರಿದೋಯ್ತು. ಮನೇಲಿ ಗೊತ್ತಾದ್ರೆ ಏನ್ ಬೈತಾರೆ ಅಂತ 5 ರೂಪೀಸ್ ಫೆವಿಕ್ವಿಕ್ ತಂದ್ಬಿಟ್ಟು ಅಂಟಿಸ್ತಾ ಇದೀವಿ, ಅದು ಅಂಟಾನೇ ಇಲ್ಲ. ನೆಕ್ಸ್ಟ್ ಡೇ ಮನೇಲಿ ಗೊತ್ತಾಯ್ತು, ಎಲ್ಲಾರ ಕೈಲಿ ಸರಿ ಬೈಸ್ಕೊಂಡ್ವಿ. I think this is the story of every new or fresh ಕಲ್ತವರು, ಫಸ್ಟ್ ಟೈಮ್ ಸ್ಕೂಟರ್ ಬಿಡೋರ್ ಇದು ಸ್ಟೋರಿ ಇದೇ ಇರೋದು. ಆಕ್ಸಿಲೇಟರ್ ಕೊಡೋದು ಜಾಸ್ತಿ ಆಗುತ್ತೆ, ಬ್ರೇಕ್ ಹಿಡಿಯೋದು ಕಡಿಮೆ ಆಗುತ್ತೆ. Yes. So shall we call it a night? Yes, I think yeah. And we have one more thing to do, the Deepa one. Do you guys have Deepa? Yes, I have right here. Okay. I don't. Kavya, would you like to share something, because you have gone to Bangalore recently after so many years, and Just come back. how is the Diwali preparations going on? Do you want to talk anything regarding that? Actually illa nan Bangalore ge every once a year bartirtini, and I was here exactly around the same time last year as well. So Iga Deepavali, yes, I'm excited because nan makkalna karkondu bandu. I think the last time was 2013 nalli. So I'm super excited ee varsha, Deepavali na illi Bangalore na celebrate madakke, and that too with my parents. So definitely looking forward to it. Firecrackers ella, I don't know if they're selling it in Bangalore, but I really hope, I'm really looking forward to it. But yeah, and amma adge ಮಾಡ್ತಾರೆ, so I'm looking forward to eating all that food too. So Yeah, that is like more important. ಬೇರೆಯವ್ರು ಯಾರನ್ನ ಅಡ್ಗೆ ನಮ್ ಕಡೆಯಿಂದ ಕೂಡ ಎಂಜಾಯ್ ಮಾಡಿ, ನಾವೆಲ್ಲ ಮಿಸ್ ಮಾಡ್ಕೊಂತಿದ್ದೇವೆ. absolutely yes. You all got yes? I don't. Light it. Kavya, I don't know if you use. ದಿಯಾ, ನನ್ನ ಹತ್ರ ತಗೊಂಡ್ಬರ್ಬೇಕು ನಾನು ಹೋಗಿ. It's okay. Bring it, ಪರವಾಗಿಲ್ಲ. Yeah, give me one ಒಂದ್ minute. ನಿಮಿಷ. My husband prepared ಇವಾಗ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿಯಿಂದ ಪ್ರೀತಿಯಿಂದ ಸೇಫ್ ಆಗಿ ಆಚರಿಸೋಣ. Finally we got it. ಕಷ್ಟಪಟ್ಟು ಆಯ್ತು. It was so cute actually. good one, Deekshita. Yay!
ಫ್ರೆಂಡ್ಸ್, ಇವಾಗ ನೀವು ನೋಡ್ಕೊಂಡ್ ಬಂದ್ರಿ ಅಲ್ವಾ, ಹೇಗಿತ್ತು? ನಿಮಗೆ ಆಲ್ರೆಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಕೂಡ ಸ್ವಲ್ಪ ಜನ ಪರಿಚಯ ಆಗಿದಾರ ಅಂತ ಅನ್ಕೋತೀನಿ. ಅವ್ರ ಚಾನೆಲ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಆ ಗೇಮ್ ನಿಮ್ಗೆ ನೋಡೇ ಗೊತ್ತಾಗಿರುತ್ತೆ. ನಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಾವಲ್ಲಿ ಶೇರ್ ಮಾಡಿದೀವಿ. ತುಂಬಾ ನಾವು ಓಲ್ಡ್ ಮೆಮೊರೀಸ್ ಕೂಡ ಎಲ್ಲ ರೀಟೇಕ್ ಮಾಡ್ಕೊಂಡಿದೀವಿ. ಸೊ ಫ್ರೆಂಡ್ಸ್, ನೀವೆಲ್ಲ ಈ ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್. ನೆಕ್ಸ್ಟ್ ಮಂತ್ ಮತ್ತೆ ಒಂದೊಳ್ಳೆ ಲಾಗ್ ಜೊತೆ ನಿಮಗೆ ಸಿಗ್ತೀನಿ.